ಸೆಲೆಬ್ರೇಷನ್ ಮುಗಿತಾನೆ ಇಲ್ಲ. ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ಜಗತ್ತಿನಾದ್ಯಂತ ಈ ಸೆಲೆಬ್ರೇಷನ್ ಕಾಣಿಸ್ತಾ ಇದೆ. ಆ, ಆ 18 ವರ್ಷಗಳ ಹಸಿವಿತ್ತಲ್ಲ, ಸೊ ಅದೊಂದು ನೀಗಿದ ದಿನ. ನಿನ್ನೆ ರಾತ್ರಿಯಿಂದ ಫ್ಯಾನ್ಸ್ ನಿದ್ದೆನೇ ಮಾಡಿಲ್ಲ, ಎಷ್ಟೋ ಜನ ಊಟ ಮಾಡಿಲ್ಲ. ಏನು ಹೆಂಗೆ ಸಂಭ್ರಮಿಸ್ಬೇಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕಾದಿದ್ದೊಂದಕ್ಕೇನೆ, ಎಲ್ಲರೂ ಕಾದಿದ್ದೊಂದಕ್ಕೇನೆ. ಸೊ ಈ ಸೆಲೆಬ್ರೇಷನ್ನ ಅಂದರೆ ವಿರಾಟ್ ಕೊಹ್ಲಿನೇ ಸ್ವತಃ ಹೇಳಿದ್ದಾರೆ, ಬೆಂಗಳೂರಲ್ಲಿ ಹೆಂಗೆ ಸೆಲೆಬ್ರೇಷನ್ ಆಗ್ತಾ ಇದೆ ಅಲ್ಲಿಗೆ ಹೋಗ್ಬೇಕು ಫಸ್ಟ್ ಅಂತೇಳಿ. ಸೊ ಆ ಸಂಭ್ರಮಾಚರಣೆ ಬಗ್ಗೆ, ಆ ಗೆಲುವಿನ ಬಗ್ಗೆ ಇಷ್ಟು ದಿನ ಕಾದಿದ್ದಕ್ಕೇನೆ. ಸರ್, ಇವತ್ತಿನ ಈ ಶೋಗೆ ನಿಮ್ಗೆ ಸ್ವಾಗತ. ಯಾಕಂದರೆ ಇಷ್ಟು ದಿನ ಮಾತಾಡಿದ್ದು ಈ ಒಂದು ಫೈನಲ್ ಮಾತುಗೋಸ್ಕರನೇ. ಇವತ್ತು ಒಂಥರ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಏನೋ ಒಂಚೂರು ಇದಿತ್ತು, ಆತಂಕ ಇತ್ತು, ಇವತ್ತೆಲ್ಲ ದೂರ ಆಗಿದೆ ಅನ್ಸುತ್ತೆ ಎಲ್ಲರಿಗೂ. ಖಂಡಿತ ಖಂಡಿತ. ಅದು ಯಾವುದೋ ಒಂದು ಬರ್ತಾಯಿತ್ತು, ಎಷ್ಟೋ 2655 ದಿನನೂ ಆಗಿತ್ತು ಶುರುವಾಗಿ IPL. ಅದರಲ್ಲಿ ಒಂದು 260 ಚಿಲ್ಲರೆ ಮ್ಯಾಚ್ಗಳಾಗಿತ್ತು, ಗೆದ್ದೇ ಇರಲಿಲ್ಲ. ಇದಕ್ಕಿಂತ ಜಾಸ್ತಿ ಮ್ಯಾಚ್ ಆಡಿ ಗೆದ್ದಿಲ್ಲದೆ ಇರೋದು ಡೆಲ್ಲಿ ಮಾತ್ರ ಆ್ಯಸ್ ಆಫ್ ನೌ. ಸೊ ಅದೇನಾಗುತ್ತೆ, ಒಂದು ಬರ್ತಾ 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 ಗೆದ್ಬಿಡ್ಬೇಕಷ್ಟೆ. ಇನ್ನೇನು ಮಾತುಕತೆ ಎಲ್ಲ ಬೇಡ, ಇನ್ನೇನು ಕಾರಣಗಳು ಬೇಡ, ಗೆದ್ಬಿಡ್ಬೇಕಷ್ಟೆ ಅಂತ. ಇನ್ಫ್ಯಾಕ್ಟ್ ನಾವು ಒಂದು 7-8 ವರ್ಷದ ಕೆಳಗಡೆ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಾಗ ಒಂದು ಚಾನಲ್ಗೆ, ಅವಾಗಲೇ ಇವಾಗ ಗೆದ್ಬಿಡ್ಬೇಕಷ್ಟೇ ಅನ್ನೋ ಥರ ಅವಾಗಲೇ ಮಾತು ಬರ್ತಾಯಿತ್ತು. ಇನ್ನು ಯೋಚನೆ ಮಾಡಿ, ಇನ್ನು ಎಷ್ಟು ಮಟ್ಟಿಗೆ ಇವಾಗ 18ನೇ ವರ್ಷ. ಸೊ ಅದೇ ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳ್ತಾರೆ. ಆ ಥರನೇ ಆಯಿತು. ಒಟ್ಟಿನಲ್ಲಿ ಗೆಲ್ತು, ಮುಖ್ಯವಾಗಿ ಗೆಲ್ತು. ದಟ್ಸ್ ಇಂಪಾರ್ಟೆಂಟ್. ಯಾಕೆಂದರೆ ಎಷ್ಟು ಕಷ್ಟ ಇದು ಗೆಲ್ಲೋದು ಅಂತ ನೋಡಿ. ವಿರಾಟ್ ಕೊಹ್ಲಿ ಅಂತ ಒಂದು ದಿಗ್ಗಜ ಆಟಗಾರರಿಗೆ ಇಷ್ಟು ವರ್ಷ ಆಗಿದೆ ಅಂತಂದರೆ ಇನ್ನೆಷ್ಟು ಮಟ್ಟಿಗೆ ಒಂದು ಕಪ್ ಗೆಲ್ಲೋದು ಕಷ್ಟ ಅಂತ ನೋಡಿ. ಅದಕ್ಕೇ ಅವರು ಹಿ ಹ್ಯಾಸ್ ಪ್ಲೇಸ್ಡ್ ಇಟ್ ಅಬೌವ್ ಆಲ್ ದ ವರ್ಲ್ಡ್ ಕಪ್ಸ್ ಆಲ್ಸೋ. ಯಾಕೆಂದರೆ ಯಾವ್ದು ಜಾಸ್ತಿ ಕಷ್ಟಪಡ್ತಾರೋ ಅದು ಅವ್ರಿಗೆ ಖುಷಿ ಕೊಡುತ್ತೆ. ಸೊ ಅದು ಇನ್ ದಿಸ್ ಕೇಸ್ ಅವ್ರಿಗೆ IPL ಆಗಿರೋದ್ರಿಂದ ಆ ಥರ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಗೆದ್ದರು, ಚೆನ್ನಾಗಿ ಗೆದ್ದರು. ಅಂದರೆ ಒಂಥರ ಯಾವ ಒಂದು ಸಾಲಿಡ್ ಪರ್ಫಾರ್ಮೆನ್ಸಿಂದ ಇಷ್ಟು ಮ್ಯಾಚ್ಗಳು ಗೆದ್ಕೊಂಬಂದರು. ಎಲ್ಲೋ ಒಂದು ಅರ್ಧವೋ ಸ್ವಲ್ಪ ಕ್ಲೋಸ್ ಆಗಿ ಒಂಥರ ಅನಿರೀಕ್ಷಿತವಾಗಾಯಿತು. ಮಿಕ್ಕಿದೆಲ್ಲ ಚೆನ್ನಾಗಿ ಸಾಲಿಡಾಗಿ ಗೆದ್ದರು. ಸೊ ಅದು ಆ ಒಂದು ಇದು ಅಂತ ಹೇಳ್ಬೋದು. ಪಂಜಾಬ್ ಚೆನ್ನಾಗೇ ಬರ್ತಾಯಿತ್ತು, ಪಂಜಾಬ್ ಸಖತ್ತಾಗಿ ಆಡ್ತಾಯಿದ್ರು, ಎಲ್ಲರಿಗೂ ಹೊಡಿತಾಯಿದ್ರು. ಸೊ ಒಂಥರ ನಮ್ಮ ಅಣ್ಣವ್ರು ಹೇಳ್ದಂಗೆ ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನು ಅಜೇಯನಲ್ಲ ಅಂತ ಒಂದು ಸಿನಿಮಾದಲ್ಲಿ ಹೇಳಿದರು. ಸೊ ಆ ಥರ ಇನ್ನು ಇವ್ರಿಗೆ ಶ್ರೇಯಸ್ ಅಯ್ಯರ್ಗೆ ಅಟ್ಲೀಸ್ಟ್ ಈ ಒಂದು ಸೀರೀಸ್ನಲ್ಲಿ ಶ್ರೇಯಸ್ ಅಯ್ಯರ್ಗೆ ಆ ಒಂದು ಮಾತು ಹೇಳಿಬಿಟ್ಟು ನಮ್ಮನ್ನ ಹೊಡಿಬೇಕು ನೀನು, ಅದೇನೇ ಇರೋದು ಅಂತ ಹೇಳಿದ್ರು. ಅದಕ್ಕೆ ತಕ್ಕಂತೆ ಅವರು ಪರ್ಫಾರ್ಮ್ ಮಾಡಿ ಗೆದ್ದರು. ಸರ್, ಏನೇನೋ ಕೇಳೋಕ್ಕಿದೆ, ಎಷ್ಟು ವಿಚಾರಗಳಿದೆ. ಆದರೆ ಈ 190 ಈ ಟಾರ್ಗೆಟ್ ಅಂತ ಬಂದಾಗ 220ವರೆಗೂ ಹೊಡೆಯುವಂಥದ್ದು ಆ ಗ್ರೌಂಡಲ್ಲಿ ಒಂದು ಆ್ಯಾವ್ರೇಜ್ ಸ್ಕೋರ್ ಅಂತೆಲ್ಲ ಇತ್ತು. ಬಟ್ ಎಲ್ಲೋ ಒಂದು ಸೆಕೆಂಡ್ ಹಾಫ್ ಬಂದಾಗ ಇದೇನಾರ ಕಡಿಮೆ ಆಗ್ಬಿಡ್ತಾ ಸ್ಕೋರ್ ಅನ್ನೋ ಒಂದು ಆತಂಕನೂ ಇತ್ತಲ್ವ. ಮತ್ತೆ RCB ಕಪ್ ಗೆಲ್ತಾರೋ ಇಲ್ಲೋ ಅನ್ನೋ ಭಯ ಇತ್ತ. ನಿಮ್ಗೇನನ್ಸಿತ್ತು ಆ ಸಂದರ್ಭ? ನಾನು ಹೇಳೋದು ನೀವು ನಂಬಬೇಕು. 180 ಆರ್ 190 ಹೊಡೆದ್ರೆ ಗ್ಯಾರಂಟಿ ಗೆಲ್ತಾರೆ ಅಂತ ನಾನು ನಮ್ಮ ಮನೆಯಲ್ಲಿ ಹೇಳಿದ್ದೆ. ಯಾಕೆಂದರೆ ಎಲ್ಲರೂ ಟೆನ್ಷನಲ್ಲಿದ್ದರು. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ಲು. ಅವ್ರಿಗೆ ಏನೇ ಆದರೂ RCB ಗೆಲ್ಲುತ್ತೆ ಅಂತ ಹೇಳಬೇಕು. ಅವ್ರಿಗೆ ನಿಜ ಏನಾಗುತ್ತೋ RCB ಗೆಲ್ಲುತ್ತೆ ಅಂತ ಹೇಳಬೇಕಿಲ್ಲ, ನಾವು ಹೇಳ್ತಿರ್ತೀವಿ ಮನೇಲಿ. ಸೊ ಬಟ್ ಆ್ಯಕ್ಚುಲಾಗಿ ಹೇಳಿದ್ದೆ, ಬಿಕಾಸ್ ಐ ಮೆಂಟ್ ಇಟ್. ಅವಾಗ ನಾನಾಗೆ ಕೇಳೋಕ್ಕೆ ಮುಂಚೆ ನನ್ನ ಮಕ್ಕಳಿಗೆ ನಾನಾಗೆ ಹೇಳಿದ್ದೆ 180 ಆರ್ 190 ಹೊಡೆದ್ರೆ ಗೆಲ್ಲುತ್ತೆ ಅಂತ. ಹಾಗೆ ಆಯಿತು. ಯಾಕೆ ಅಂತಂದರೆ 171 ವಾಸ್ ಪಾರ್ ಸ್ಕೋರ್ ಇನ್ ಫೈನಲ್ಸ್, ವಿನ್ನಿಂಗ್ ಪಾರ್ ಸ್ಕೋರ್ ಇನ್ ಫೈನಲ್ಸ್, ಆಯಿತಾ. ಸೊ ಅದರಿಂದ ಆ ಒಂದು ಕಾನ್ಫಿಡೆನ್ಸ್ ಇತ್ತು. ಇವಾಗ ಏನಾಗುತ್ತೆ, ಒಂದು ಪಿಚ್ ಮೇಲೆ ಎಲ್ಲರೂ ಬೆಲ್ಟರು ಒಳ್ಳೆ ಬ್ಯಾಟಿಂಗ್ ವಿಕೆಟು ಅದು ಇದು ಅಂತ ಹೇಳ್ತಾ ಇರ್ತಾರೆ. ಇಬ್ಬರು ಆಡೋವರೆಗೂ ಗೊತ್ತಾಗಲ್ಲ ಇಷ್ಟು ತಿಣುಕ್ತಾ ಇದ್ದಾರೆ RCB ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಅಂತ ನೋಡ್ಬಿಟ್ಟು. ಅವಾಗಲೂ ಅದೇ ಥರ ಆರಾಮಾಗಿ ಹೋಗಿ ಅವ್ರು ಇನ್ನೊಬ್ರು ಹೊಡಿತಾರೆ ಅಂತ ನಾವು ಅನ್ಕೋಬಾರ್ದು. 190 ಕಮ್ಮಿ ಏನು ಸ್ಕೋರ್ ಅಲ್ಲ. 190 ಅಂದರೆ 140 150 ಹೊಡೆದಿದ್ರೆ ಏನೋ ಒಂದು ಫೈಟ್ ಅನ್ಬೋದಾಗಿತ್ತು, ಎಲ್ಲೋ ಅಡ್ಜಸ್ಟ್ ಮಾಡಿಕೊಂಡು ಯಾರು ಬೇಕಾದ್ರೆ ಗೆಲ್ಬೋದು ಅಂತ. 190. ಸೊ ಆ ಒಂದು ಸ್ಕೋರ್ ರೀಚ್ ಆಗೋದು ಕಷ್ಟ. ನಿಮ್ಗೆ ಹೇಳಿದ್ದೆ ನಾನು, ಒಂದು ಶ್ರೇಯಸ್ ಅಯ್ಯರ್ 8 ಸಿಕ್ಸಲ್ಲಿ 6 ಸಿಕ್ಸ್ ಅವ್ರು ಬ್ಯಾಟ್ಗೆ ಹಾಕಿದ್ರು ಅಂತ. RCB ಆ ತಪ್ಪು ಮಾಡಲ್ಲ ಅಂತ ನಾವು ಮಾತಾಡಿದ್ವಿ. ತಿರ್ಗಾ ನಾನು ಹೇಳ್ತೀನಿ, ಪ್ರತಿ ಸಲ ಈಗಾಗಲ್ಲ. ಅಂದರೆ ನಮಗೆ ಒಂದು ಖುಷಿ ಕೊಡೋ ವಿಷಯ ಅಂತಂದರೆ ಪ್ರತಿಯೊಂದು ಪಂದ್ಯದಲ್ಲಿ ಪ್ರತಿಯೊಂದು ವಿಷಯನೂ ಹೆಚ್ಚು ಕಮ್ಮಿ ನಾವು ಏನು ಅನಲೈಸ್ ಮಾಡಿದ್ವು ಅದೇ ಆಗಿದೆ. ಇನ್ಫ್ಯಾಕ್ಟ್ ನನಗೆ ಸಾಕಷ್ಟು
ಮೆಸೇಜಸ್ಸು ಬರ್ತಾಯಿತ್ತು, ನಿಮ್ಮ ಪ್ರೆಡಿಕ್ಷನ್ ಸರಿ ಇದೆ ಅಂತ. ಪ್ರೆಡಿಕ್ಷನ್ಗಿಂತ ಅಂದರೆ ಪ್ರೆಡಿಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿ ಆಡ್ತಾಯಿದ್ರು. ಇವಾಗ ಯಾವುದೋ ಒಂದು ಮುಖ್ಯವಾದ ಒಂದು ಬಾಲ್ ಇವರು ಲಿವಿಂಗ್ ಸ್ಟೋನ್ ಆ ಕ್ಯಾಚ್ ಬಿಟ್ಟರು, ಅಥವಾ ಇವ್ರದ್ದು ಇಂಗ್ಲೀಷ್ ಆ ಕ್ಯಾಚ್ ಬಿಟ್ಟು ಒಂದು ಸಿಕ್ಸರ್ ಹೋಗುತ್ತೆ ಅಂದ್ಕೊಳ್ಳಿ, ಅದೆಲ್ಲ ನಾವು ಅನಲೈಸ್ ಮಾಡಿ ಹೇಳೋಕ್ಕಾಗಲ್ಲ, ಅದಾಗೋಗುತ್ತೆ. ಅಥವಾ ಶೆಪರ್ಡ್ ಮಾಡಿದ್ದು ಒಂದು ಇವ್ರದ್ದು ಶ್ರೇಯಸ್ ಅಯ್ಯರ್ ಬಾಲ್, ಏನೋ ಆ ಬಾಲ್ ನೋ ಬಾಲ್ ಮಾಡಿಬಿಟ್ಟಿದ್ರು, ಓವರ್ ಸ್ಟೆಪ್ ಮಾಡಿದ್ರು, ಫ್ರೀ ಹಿಟ್ ಆಗೋದು ಅಂದ್ಕೊಳ್ಳಿ, ಚೇಂಜೇ ಆಗಿಬಿಡುತ್ತೆ. ಅದನ್ನೆಲ್ಲ ನಾವು ಅನಲೈಸ್ ಮಾಡೋಕ್ಕಾಗಲ್ಲ. ಇದು ಇರೋ ಒಂದು ನಮ್ಮ ಮುಂದೆ ಫ್ಯಾಕ್ಟ್ಸ್ ಏನೇನಿದೆ ಅದನ್ನು ನೋಡ್ಬಿಟ್ಟು ನಾವು ಅನಲೈಸ್ ಮಾಡ್ತೀವಿ. ಸೊ ಆ ಫ್ಯಾಕ್ಟ್ಸ್ ಎಲ್ಲ ಹೇಳ್ತು ಚೆನ್ನಾಗಿ ಮಾಡುತ್ತೆ, ಚೆನ್ನಾಗಿ ಗೆಲ್ಲುತ್ತೆ ಅಂತ. ಸೊ ನನ್ನ ಪ್ರಕಾರ ನಿಜ ಹೇಳಬೇಕು ಅಂತಂದರೆ ನನಗೆ ಒಂದು ಪೈಸದ ಟೆನ್ಷನ್ ಇರಲಿಲ್ಲ, ನನಗೆ ಒಂದು ಸ್ವಲ್ಪನೂ ಇರಲಿಲ್ಲ. ಈ ಥರ ಫೈನಲ್ಗಳು ಹಾಗೆ ಹೋಗುತ್ತೆ. ನೀವು ಸುಮಾರು ಫೈನಲ್ಗಳು ನೋಡಿ, ಯಾರು ಶುರುನಲ್ಲಿ ತುಂಬ ಕಷ್ಟಪಟ್ಟು ಏನೋ ಮಾಡಿ ಒಂದು ಸ್ಕೋರ್ ಹಾಕ್ತಾರೆ, ಸಾಮಾನ್ಯವಾಗಿ ದೇ ವಿಲ್ ಬಿ ಆನ್ ದ ವಿನ್ನಿಂಗ್ ಸೈಡ್. ಏಕೆಂದರೆ ಅವ್ರು ಸೆಕೆಂಡ್ ಚೇಸ್ ಮಾಡೋರಿಗೆ ಆ ಪಿಚ್ಚಿನ ಅನುಭವ ಇರೋಲ್ಲ. ಯಾರೋ ಹೇಳಿರ್ತಾರೆ ಚೆನ್ನಾಗಿದೆ ಪಿಚ್ಚು ಅಂತ, ಅದನ್ನೇ ನೋಡ್ಕೊಂಡು ಅವರು ನಾವು ಮಾಡ್ಬೋದು, ಚೆನ್ನಾಗಿ ಮಾಡ್ತೀವಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಮುಂಚೆ ಅವರು ಮುಂಬೈ ಇಂಡಿಯನ್ಸ್ಗೆ ಸಖತ್ತಾಗಿ ಚೇಸ್ ಮಾಡಿ ಹೊಡೆದ್ಬಿಟ್ಟಿದ್ರು. ಅದೇ ಗೊಂಗಲ್ಲಿರ್ತಾರೆ ಅವರ ಶ್ರೇಯಸ್ ಅಯ್ಯರ್ ಮಾತುಕತೆ ಎಲ್ಲ ಅದೇ ಗೊಂಗಲ್ಲಿತ್ತು. ಅವ್ರು ಮಾತಾಡಿದ್ದು ಅವ್ರಿಗೆ ಸ್ವಲ್ಪ ಹೆಂಗೆ ರಿವರ್ಸ್ ಹೊಡಿತು, ಅಥವಾ ಹೇಗೆ ಮಾತಾಡಿದ್ರೆ ರಿವರ್ಸ್ ಹೊಡೆಯುತ್ತೆ ಅನ್ನೋದು ಅದೊಂದು ಬೇಕಾದ್ರೆ ಅದೊಂದು ಟಾಪಿಕ್ ಆಗಿ ತೊಗೋಬೋದು. ಇಟ್ ಕ್ಯಾನ್ ಬಿ ಎ ಗುಡ್ ಲರ್ನಿಂಗ್ ಫಾರ್ ಎವ್ರಿಬಡಿ. ಮೋರ್ ಸೈಕಾಲಜಿ ದೆನ್ ಎನಿಥಿಂಗ್ ಎಲ್ಸ್ ಇನ್ ದಟ್. ಸೈಕಾಲಜಿಗಿಂತ ಇಟ್ಸ್ ಬಿಯಾಂಡ್ ಸೈಕಾಲಜಿ, ಬಟ್ ನಿಮಗೆ ಇಫ್ ವಿ ಹ್ಯಾವ್ ಟೈಮ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದಟ್ ಪಾಯಿಂಟ್ ಆಲ್ಸೋ. ಸರ್, ಈಗ ಟಾಸ್ ಗೆದ್ದರು, ಅದನ್ನೇ ಹೇಳಿದ್ರಿ ನೀವೀಗ. ಟಾಸ್ ಗೆದ್ದು ಅವರು ಒಂಥರ ಫೇವರ್ ಇದ್ದರು, ಅವರೇ ಏನು ಬೇಕೋ ಅದನ್ನು ಚೂಸ್ ಮಾಡಿದರು. ಬಟ್ ನೆನ್ನೆ ನೀವು ಹೇಳಿದ್ರಿ ಏನಂದರೆ ಕರೆಕ್ಟಾಗಿ, ಟಾಸ್ ಗೆದ್ದು ಅವ್ರು ಏನಾದ್ರು ತೊಗೊಂಡ್ರೆ ಒಂಥರ ಫ್ರೀ ಇರುತ್ತೆ, ಅವ್ರೇನೋ ಮಾಡಿದ್ರು ನಾವು ಅದಕ್ಕೆ ಕೌಂಟ್ರ್ ಮಾಡಿದ್ವಿ ಅಂತ, ಹಾಗೇ ಇರಬೇಕು ಅಂತೇಳಿ. ಒಂಥರ RCB ಅವ್ರು ಟಾಸ್ ಗೆದ್ದಾಗ RCB ಲಕ್ ಮತ್ತೆ ಕೈ ಕೊಡ್ತಾ, ಟಾಸ್ ಅವ್ರು ಗೆದ್ಬಿಟ್ರು, ಇವ್ರು ಬ್ಯಾಟಿಂಗ್ ಮಾಡಬೇಕು, ಚೇಸ್ ಮಾಡಿದರೆ ಗೆಲ್ತಿದ್ರೇನು ಅಂತ. ಆದರೆ ಇನ್ನೊಂದು ಕಡೆ ಈ 3 ಫೈನಲ್ಸ್ ಏನು ಸೋತಿದ್ರಲ್ಲ, 3 ಚೇಸ್ ಮಾಡಿ ಸೋತಿದ್ರು, ಬ್ಯಾಟ್ ಮಾಡಿ ಗೆದ್ರು. ಸೊ ಆದರೆ ಟಾಸ್ ಗೆಲ್ಲಿಲ್ಲ ಅಂತಂದಾಗ ಒಂಥರ ಆತಂಕ. ಯಾಕೆಂದರೆ ಇಡೀ ಫ್ಯಾನ್ಸು 90% RCB ಫ್ಯಾನ್ಸ್ ಇದ್ದರು. ಆದರೆ ಅದೆಲ್ಲ ಓವರ್ಕಮ್ ಮಾಡೋದಕ್ಕೆ RCBಗೆ ಅಸಲಿ ಏನು, ಆ ಒಳಗಡೆ ಇದ್ದಿದ್ದೇನು ಅಂತ, ಕಪ್ ಗೆಲ್ಲಬೇಕು ಅನ್ನೋ ಅಥವಾ ನಿಜವಾದ ಕಪ್ಪು ಗೆಲ್ಲಬೇಕು ಅನ್ನೋ ಒಂದು ಛಲ. ನಾವು ಹಾಡಲ್ಲ, ಅವತ್ತು ಒಂದು ಲೈನ್ ಹಾಡು ಹೇಳ್ಬಿಟ್ಟು ನಾವು ಹೇಳಿದ್ವಿ. ಸೊ ಏನಾಗತ್ತೆ ಅಂತ ಅಂದರೆ, ಈ ಆಗುವುದೋ ಹೋಗುವುದೋ ಎಂಬ ಅಳಕು ಇರಬಾರ್ದು, ದೂರ ಇರಲಿ, ಸಾಗಲಿ ಗುರಿ ಸೇರಲಿ ಅಂತಲೇ ನಾವು ಹಾಡಿದ್ವಿ. ಹೆಚ್ಚು ಕಮ್ಮಿ ಹಾಗೆ ಮಾಡಿದ್ದಾರೆ. ದಿನೇಶ್ ಕಾರ್ತಿಕ್ದು ಒಂದು ದೊಡ್ಡ ಪಾತ್ರ, ಆ್ಯಂಡಿ ಫ್ಲವರ್ದು ದೊಡ್ಡ ಪಾತ್ರ. ಅಂದರೆ ಅವರೆಲ್ಲ ದೇ ಆರ್ ಆಲ್ ವಿನ್ನರ್ಸ್. ಮುಂಚೆ ಇವರಿದ್ರಲ್ಲ, ಸೌತ್ ಆಫ್ರಿಕನ್, 2011 ವರ್ಲ್ಡ್ ಕಪ್ ಗೆದ್ದಾಗಿದ್ರಲ್ಲ, ತುಂಬ ಹೆಸರುಗಳು ಇದರಲ್ಲಿ ಅವ್ರದ್ದು ಮರ್ತೋಯ್ತು. ಸೊ ಅವರು ಆ ಥರ ಸಪೋರ್ಟ್ ಸ್ಟಾಫ್ ಇರುವಾಗ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ವಿಪರೀತ ಯಾವಾಗಲೂ ಏನೋ ಒಂದು ಮಾಡೋದು, ಏನೋ ಒಂದು ಬರ್ಕೊಳ್ಳೋದು, ಆ ಥರ ಒಂದು ಸ್ಟೂಡಿಯಸ್ ಆಗಿರೋರು, ಬುಕ್ಕಿಶ್ ಪೀಪಲ್ ಬೇರೆ. ಇವ್ರು ಕರೆಕ್ಟಾಗಿ ನೋಡ್ಬಿಟ್ಟು ಅಲ್ಲೇ ಸ್ಮಾರ್ಟಾಗಿ ಏನು ಮಾಡಬೇಕು ಅಂತ ಅಲ್ಲಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದು ಬೇರೆ. ಪುಸ್ತಕದಲ್ಲಿ ಆಗೋದಲ್ಲ, ಪುಸ್ತಕದಲ್ಲಿ ಆಗೋದಲ್ಲ. ಪ್ರತಿಯೊಂದು ನೀಟಾಗಿ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು, ಒಂದು ಪುಸ್ತಕ ಇಟ್ಕೊಂಡು, ಒಂದು ಆಫೀಸರ್ ಥರ ಅದು ಕೂತ್ಕೊಂಡು ಬರೆಯೋದಲ್ಲ. ಅದು ತಪ್ಪು ಅಂತಲ್ಲ, ಅದರಿಂದನೂ ಸಕ್ಸಸ್ ಸಿಕ್ಕಿರುತ್ತೆ, ಅದಕ್ಕೆ ಅವ್ರು ಮಾಡಿರ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ ಅಂತ ಇಂಪಾರ್ಟೆಂಟ್. ನೀವು ನೋಡಿ, ಲಿವಿಂಗ್ ಸ್ಟೋನು ಬರೋಕ್ಕೆ ಮುಂಚೆ ಹೇಗೆ ನಡೀತಾ ಇತ್ತು ಅಲ್ಲಿ ಮ್ಯಾಚು ಅಂತ ಒಂದು ಐಡಿಯಾ ಇತ್ತು. ದಿನೇಶ್ ಕಾರ್ತಿಕ್ ಲಿವಿಂಗ್ ಸ್ಟೋನ್ಗೆ ಆಗಲೇ ಹೇಳ್ತಾಯಿದ್ರು, ಎಲ್ಲೆಲ್ಲಿ ಅಟ್ಯಾಕ್ ಮಾಡ್ಬೋದು, ಏನೇನು ಆಗ್ತಾಯಿದೆ ನೋಡು, ಹಿಂಗೆ ಹೋದಾಗ ಹಿಂಗೆ ಮಾಡು, ಇಲ್ಲಿಂದ ಅಲ್ಲಿ ಹೋದ್ರೆ ಹಂಗೆ ಮಾಡು ಅಂತ. ಅದಕ್ಕೆ ತಕ್ಕಂತೆ ಅವ್ರಿಗೆ ಸ್ವಲ್ಪ ಮುಂಚೆನೇ ಕಳಿಸಿದ್ರು. ಅದು ಕಳಿಸಿದ್ಮೇಲೆ ಅವ್ರು ಇನ್ಫ್ಯಾಕ್ಟ್ ಸ್ವಲ್ಪ ಡೀಸೆಂಟಾಗೆ ಆಡಿದ್ರು. ನೀವು ಸರಿಯಾಗಿ ನೋಡಿದ್ರೆ ನೀವು ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ, ಒಂದು ಟಾಪ್ 7ನಲ್ಲಿ ಎಲ್ಲರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ನೀವು ನೋಡಿ 99 ಭಾಗ ಅಂಥ ಟೀಮು ಗೆಲ್ಲುತ್ತೆ, 99 ಭಾಗ ಅಂಥ ಟೀಮ್ ಗೆದ್ದಿರುತ್ತೆ. ನೀವು ಚೆಕ್ ಮಾಡಿ ನೋಡಿ. ಸೊ ಎಲ್ಲರದ್ದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇತ್ತು. ಸೊ ಆ ಒಂದು ದೃಷ್ಟಿಯಿಂದ ಎಲ್ಲನೂ ಸರಿಗೆ ಹೋಯಿತು. ಈಗೇನಾಗುತ್ತೆ, ಒಂದೊಂದು ಸಲ ನಾವು ನಂಬಲೇಬೇಕು. ಅಂದರೆ ಒಂದು ಪ್ರಾಕೃತಿಕ ನಿಯಮನೋ ದೇವರು ಅವ್ರು ಏನು ನಂಬ್ಕೊಂಡಿದ್ದಾರೋ ಅದು ನಂಬಲೇಬೇಕು. ಏಕೆಂತಂದರೆ ಒಂದು ಸಲ ನಾವು SRH ಮೇಲೆ 227 ಚೇಸ್ ಮಾಡ್ತಾ ಇರಬೇಕು, 231 ನೋಡಿದ್ರು ಒಂದು ಸ್ವಲ್ಪ ಚೇಸ್ ಮಾಡ್ತಾಯಿದ್ವಿ. ಆವಾಗ ನಂಬರ್ 4 ಇವರೇ ಹೋದರು, ಯಾರು ಪಟಿದಾರೆ ಹೋದರು. ಹೋಗ್ಬಿಟ್ಟು ನಂಬರ್ 4 ಹೋಗ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಒಂದು ಬಿಗ್ ಒಂಥರ ಥಂಡರಸ್ ಸಿಕ್ಸಸ್ ಅವ್ರು ಹೊಡೆಯೋ ಒಂದು ಸ್ಟೇಜಲ್ಲಿ ಇರಲಿಲ್ಲ, ಕೈಗೂ ಸ್ವಲ್ಪ ಏಟ್ ಬಿದ್ದಿತ್ತು. ಅದೇನೇ ಪಟಿದಾರ್ ಕೆಳಗಡೆ ಇಳಿದ್ಬಿಟ್ಟು ಶೆಪರ್ಡ್ ಹೋದರೆ ಆ ಒಂದು ಟೀಮ್ ಈಕ್ವೇಷನ್ನು, ಒಂದು
ಥಿಂಕಿಂಗು ಆ ಕೆಮಿಸ್ಟ್ರಿ ಎಲ್ಲ ಬದಲಾಗ್ಬಿಡುತ್ತೆ. ಅಲ್ಲೋಗಿ ಶೆಪರ್ಡ್ ಫಸ್ಟ್ ಬಾಲ್ ಔಟ್ ಆಗಿಬಿಟ್ರೆ ಆಮೇಲೆ ಇವ್ರು ಬಂದರೆ ನೆಕ್ಸ್ಟ್ ಮ್ಯಾಚ್ಗೆ ಅದು ಅಫೆಕ್ಟ್ ಆಗುತ್ತೆ. LSGಗೆ ಸಾಕಷ್ಟು ಆಯಿತು, ಏನೇನೋ ಟಿಂಕರ್ ಮಾಡಿಬಿಟ್ರು ರಿಷಬ್ ಪಂತ್. ಲೇಟಾಗಿ ಬರೋದು, 7 ಡೌನ್ ಬರೋದು, ಆಮೇಲೆ 2 ಡೌನ್ ಬರೋದು, ಆಮೇಲೆ 1 ಡೌನ್ ಬರೋದು, ಏನೇನೋ ಮಾಡಿದ್ರು ಆಯಿತಾ, ಆ ಥರ ಎಲ್ಲ ಮಾಡಿದ್ರು. ಸೊ ಅವರು ನಮ್ಮ ಬ್ಯಾಡ್ ಲಕ್ಗೆ ಅವತ್ತು ಪಟಿದಾರ್ ಹೋಗಲೇಬೇಕಾಗಿತ್ತು, ಅವತ್ತು ಸೋತ್ವಿ ನಾವು. ಅದೇ ಥರ ಇನ್ ದಿಸ್ ಕೇಸ್ ಅವ್ರೇನು ಮಾಡಿದ್ರು, ಫಸ್ಟು ಇವ್ರ ಮೇಲೆ ಕ್ವಾಲಿಫೈಯರ್ 2ನಲ್ಲಿ ಚೇಸ್ ಮಾಡ್ಬಿಟ್ಟು ಗೆದ್ದರು. ಈಗ ಅವ್ರು ಒಂದು ಮ್ಯಾಚ್ ಆ ಥರ ಚೇಸ್ ಮಾಡಿ ಗೆದ್ಮೇಲೆ ಅವ್ರು ತಿರ್ಗಾ ಈ ಮ್ಯಾಚು ಬ್ಯಾಟಿಂಗ್ ತೊಗೊಳಕ್ಕಾಗಲ್ಲ ಫೈನಲ್ ಅಂದ್ಬಿಟ್ಟು. ಸೋತ್ರೆ ಏನಪ್ಪ ಮೊನ್ನೆ ತಾನು ಮುಂಬೈ ಇಂಡಿಯನ್ಸ್ ಹೊಡೆದ್ಬಿಟ್ಟು ಯಾರಾದರೂ ಈ ಥರ ಚೇಸ್ ಮಾಡದೇ ಇರ್ತಾರ ಅನ್ನೋದು ಮಾತು ಸಹಜ, ಅದು ಬರೋದು. ಆ್ಯಂಡ್ ಬಟ್ ಫೈನಲ್ನಲ್ಲಿ ಬ್ಯಾಟಿಂಗ್ ಆಡಿದ್ರೆ ಅನುಕೂಲ. ಬಟ್ ಅವ್ರ ಬ್ಯಾಡ್ ಲಕ್ಗೆ ಫೀಲ್ಡಿಂಗ್ ತೊಗೊಂಡು ಚೆನ್ನಾಗೂ ಆಡಿ ಅವರು ಸೋತೋಗ್ಬಿಟ್ಟಿದ್ದಾರೆ. ಆ್ಯಂಡ್ RCB ಮೇಲೆ ಕ್ವಾಲಿಫೈಯರ್ 1ನಲ್ಲಿ ಬ್ಯಾಟಿಂಗ್ ಆಡಿ ಸೋತೋಗ್ಬಿಟ್ಟಿದ್ದಾರೆ. ಸೊ ಅದೆಲ್ಲ ಒಂಥರ ಒಟ್ಟಿಗೆ ಕೂಡಿ ಬಂತದು. ಇನ್ ದಿಸ್ ಕೇಸ್ನ ಅದಕ್ಕೆ ಅದೇ ಒಂದು ದೃಷ್ಟಿಯಿಂದ ನಾನು ಅವತ್ತು ಹೇಳಿದ್ದು. ಯಾಕೆಂದರೆ ಏನು ತೊಗೊಂಡ್ರೂ ಕಷ್ಟ. ಫೀಲ್ಡಿಂಗ್ ತೊಗೊಂಡ್ರೆ ಈಗಾಗಲೇ 3 ಫೈನಲ್ ಸೋತಿದ್ರು, ಆ ಮಾತು ಅವತ್ತು ಹೇಳಲಿಲ್ಲ, ಮಿಸ್ ಆಗೋಯ್ತು. ಬಟ್ 3 ಫೈನಲ್ಲು ಚೇಸ್ ಮಾಡಿ ಇದಾಗಿರೋದು. ಅದಕ್ಕೆ ಮುಂಚೆ ಒಂದು CL T20 ಚಾಂಪಿಯನ್ಸ್ ಇದು ಏನೋ ಒಂದು ನಡೀತಾ ಇದ್ರಲ್ಲ, ಓಕೆ, ಅದೇ ಈ ಎಲ್ಲ IPL ಎಲ್ಲ ವಿಕ್ಟರಿ ಮಾಡಿರೋದೆಲ್ಲ, ಅದಕ್ಕೇನೋ ಒಂದು ಚಾಂಪಿಯನ್ಸ್ ಲೀಗ್, ಹಾಂ, ಅದು ಆ ಫೈನಲ್ಲೂ ಚೇಸ್ ಮಾಡಿ ಅವರು ಸೋತಿದ್ರು ಅನ್ಸುತ್ತೆ. ನನಗೆ ಅದ್ರದ್ದು ಮಾಹಿತಿ ಇಲ್ಲ, ಅದ್ರದ್ದು ಹಾಗೆ ಸೋತಿದ್ರು. ಸೊ ಆ ಥರ ಒಂದು 4 ಫೈನಲ್ ಸೋತಿದ್ದಾರೆ. ಇವ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ, ಮೊನ್ನೆ ತಾನೇ ಸೆಕೆಂಡ್ ಬ್ಯಾಟಿಂಗ್ ತೊಗೊಂಡು ಗೆದ್ದಿದ್ದಾರೆ, ಅವ್ರಿಗೆ ಆಗಲ್ಲ. ಸೊ ಎಲ್ಲ ಕೂಡ್ಕೊಂಡು ಬಂತು. ಸೊ RCBನೇ ಟಾಸ್ ವಿನ್ ಆಗಿದ್ದಿದ್ರೆ ಅವರು ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು. ಖಂಡಿತ ಚೇಸ್ ಮಾಡಿರೋರು, ಚೇಸ್ ಮಾಡಿದ್ದಿದ್ರೆ ಇದೇ ಥರ ಅವ್ರೇನಾದ್ರು 170-180 ಹೊಡೆದಿದ್ರು ಇವ್ರಿಗೆ ಸ್ವಲ್ಪ ಗಡಗಡ ಅಂದಿರೋದು. ಸೊ ಎಲ್ಲನೂ ಕೂಡಿ ಬಂತು. ಅದೆಲ್ಲನೂ ಒಂದು ಹೇಗೆ ಯಾರ ಕೈಯಲ್ಲಿ ಏನೂ ಇರೋಲ್ಲ, ನಾನು ಅದೇ ಹೇಳ್ತಾ ಇರೋದು, ಯಾರ ಕೈಯಲ್ಲಿ ಏನೂ ಇರೋದಿಲ್ಲ. ಯಾರ ಕೈಯಲ್ಲಾದರೂ ಏನಾದ್ರು ಮಾಡಬೇಕು ಅಂತಿದ್ದರೆ ವಿರಾಟ್ ಕೊಹ್ಲಿ ಎಷ್ಟೋ ಒಂದು 15 ವರ್ಷಕ್ಕೆ ಮುಂಚೆನೇ ಗೆಲ್ಸ್ಬಿಟ್ರು. ಯಾರ ಕೈಯಲ್ಲಿ ಏನೂ ಇರೋಲ್ಲ, ಏನು ಆಗಬೇಕು ಅಂತಿರುತ್ತೋ ಅದಾಗತ್ತೆ. ಸೊ ಇಲ್ಲಿ ಇನ್ ದಿಸ್ ಕೇಸ್ ಕೂಡ್ಕೊಂಡು ಬಂತು, ಒಟ್ಟಿನಲ್ಲಿ ಒಂದು ಗೆಲುವು ಅಂತ ಬಂತು. ಒಂದು ದೊಡ್ಡ ವಿಷಯ ಬೆಂಗಳೂರಿಗೆ, RCB ಫ್ಯಾನ್ಸ್ಗೆ. ಯಾಕೆಂದರೆ RCB ಫ್ಯಾನ್ಸ್ ಥರ ಫ್ಯಾನ್ಸೇ ಇಲ್ಲ. ಸೊ ತುಂಬ ದೊಡ್ಡ ವಿಷಯ. ನಂಗೆ ಆ ವಿಷಯದಲ್ಲಿ ವಿ ಶುಡ್ ಥ್ಯಾಂಕ್ ಎವ್ರಿ ಒನ್ ಆ್ಯಂಡ್ ಆಲ್ ಮೈಟಿ. ಸರ್, ಗೆದ್ದಿದ್ದಾರೆ, ಎಲ್ಲ ಕಣ್ಮುಂದೆ ಇದೆ. ಆದರೆ ಒಂದೇ ಪ್ರಶ್ನೆ, ಡಿಫ್ರೆನ್ಸ್ ಮಾಡಿದ್ದೇನು? ಹಿಂದೆ ಯಾಕೆ ಆಗ್ತಾ ಇರಲಿಲ್ಲ, ಈ ಸರಿ ಯಾಕೆ ಆಯಿತು? ಅದನ್ನು ಆ ವಿಷಯ ನಮಗೆ ನೀವು ಗಮನಿಸುವಾಗ ಅನಿಸಿದ್ದೇನು? ಹಿಂದೆ ಇಲ್ದಿದ್ದು ಈಗೇನಾಯಿತು, ಯಾಕೆ ಗೆಲ್ಲಕ್ಕೆ ಸಾಧ್ಯ ಆಯಿತು, ಸಿಂಪಲಾಗಿ ಹೇಳೋದಾದರೆ? ಅದೇ ಮುಂಚೆ ನಾವು RCBನವರು ನಾವು ಮುಂಚಿನ ಒಂದು ಕಾರ್ಯಕ್ರಮಗಳಲ್ಲಿ ಮಾತಾಡ್ದಂಗೆ ದೇ ಆರ್ ಟಾಪ್ ಹೆವಿ. ಅಂದರೆ 3 ಸಖತ್ತಾಗಿರೋ ಬ್ಯಾಟ್ಸ್ಮನ್ ಇದ್ದರೆ ಗೆದ್ಬಿಡ್ತೀವಿ ಅನ್ನೋದು ಒಂದು ಇರ್ತಾ ಇತ್ತು. ಇನ್ಫ್ಯಾಕ್ಟ್ ಅದಕ್ಕೇ ಬ್ಯಾಟ್ಸ್ಮನ್ ಇದ್ದರೆ ಗೆಲ್ಲಲ್ಲ ಅಂತ ಗೊತ್ತಾದ ಮೇಲೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ಯಾಪ್ಟನ್ ಆದಾಗ ಹಿ ವಾಸ್ ಗೋಯಿಂಗ್ ಓನ್ಲಿ ಫಾರ್ ಬೌಲರ್ಸ್. ಒಂಥರ ಬೌಲಿಂಗ್ ಚೆನ್ನಾಗಿರಬೇಕು ಅಂತ. ಒಂದು ಮಟ್ಟಿಗೆ ಅದು 2016ನಲ್ಲಿ ಎಲ್ಲ ಡೀಸೆಂಟ್ ಬೌಲರ್ಸ್ ಇದ್ದರು. ಆವಾಗ ನಮ್ಮ ಮಿಥುನ್ ಕೂಡ ಆಡಿದರು ಆ ಫೈನಲ್ನಲ್ಲಿ, ಅರವಿಂದ್ ಕೂಡ ಫೈನಲಲ್ಲಿ ಆಡಿದರು. ಸೊ ಒಂದು ಮಟ್ಟಿಗೆ ಒಂದು ಡೀಸೆಂಟ್ ಬೌಲಿಂಗ್ ಇತ್ತು. ಜಹೀರ್ ಖಾನ್ ಇದ್ದರು ಆವಾಗ 2016 ಫೈನಲ್ನಲ್ಲಿ. ಸೊ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದರು, ಆದ್ರೂ ಅವಾಗ ಗೆಲ್ಲಿಲ್ಲ. ಸೊ ಅದಕ್ಕೆ ಇವಾಗ ಮೋರ್ ಆ್ಯಂಡ್ ಮೋರ್ ಬ್ಯಾಲೆನ್ಸ್ಡ್ ಟೀಮ್ ಬೇಕು ಅಂತ ಜಾಸ್ತಿ ಒಂಥರ ಯಾರು ಗೆಲ್ತಾ ಇದ್ದಾರೆ ಅವರೆಲ್ಲರಿಗೂ ಒಂದು ಬ್ಯಾಲೆನ್ಸ್ಡ್ ಟೀಮ್ ಇದೆ. ಓಕೆ, ಒಳ್ಳೆ ಆಲ್ರೌಂಡರ್ಸ್ ಇದ್ದಾರೆ CSKಲ್ಲಿ ಇದ್ದಂಗೆ. ಬಟ್ ಇವಾಗ ಅದು ವರ್ಕ್ ಆಗಲ್ಲ. ಓಕೆ, 160, 170, 180 ಸ್ಕೋರ್ ಯಾವಾಗ ವಿನ್ನಿಂಗ್ ಇರ್ತಾ ಇತ್ತಲ್ಲ ಆವಾಗ ಆಲ್ರೌಂಡರ್ಸ್ ವರ್ಕ್ ಆಗ್ತಾಯಿತ್ತು. ಈಗ ಒನ್ ಡೇ ಕ್ರಿಕೆಟಲ್ಲಿ ಏನಾಗುತ್ತೆ, 50 ಓವರ್ ಇರುತ್ತೆ. ಸೊ 50 ಓವರ್ ಆಡಬೇಕು ಅಂದರೆ ಸ್ವಲ್ಪ ಆಡ್ಕೊಂಡು ಹೋದರೆ ಸಾಕು. ಬೌಲಿಂಗು ಮಾಡಬೇಕು, ಬ್ಯಾಟಿಂಗ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದಿರುತ್ತೆ. T20 ಹಂಗಲ್ಲ, 20 ಓವರಲ್ಲಿ ಆಲ್ ಔಟ್ ಆಗೋ ಚಾನ್ಸ್ ಇಲ್ಲ. ಸೊ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಬರ್ತಾರೆ, ರಪ್ ಅಂತ ಹೊಡಿತಾರೆ. ಸ್ಪೆಷಲಿಸ್ಟ್ ಬೌಲರ್ಗಳು ಬರ್ತಾರೆ, ರಪ್ ಅಂತ ಹೊಡಿತಾರೆ. ಸುಯೇಶ್ ಶರ್ಮಾಗೆ ಒನ್ ಡೇ ಕ್ರಿಕೆಟಲ್ಲಿ 50 ಓವರ್ಸ್ ಮ್ಯಾಚಲ್ಲಿ ಸ್ವಲ್ಪ ಆ್ಯಸ್ ವಿ ಸಿ ಹಿಮ್ ನಾವು ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ. ಬಟ್ ಈ ಸ್ಪೆಷಲೈಸ್ಡ್ ಬೌಲರ್ ಸಖತ್ತಾಗಿ ಅವ್ರು ಕೊಟ್ಟಿದ್ದನ್ನು ನೀಟಾಗಿ ಒಂದು 24 ಬಾಲ್ ಹಾಕೋಕ್ಕೆ ಅವ್ರಿಗೆ ಬರುತ್ತೆ. ಸೊ ಅದಕ್ಕೇ ಜಾಸ್ತಿ ಇವರು ಆಲ್ರೌಂಡರ್ಸು T20ನಲ್ಲಿರಲ್ಲ, ಜಾಸ್ತಿ ಆಲ್ರೌಂಡರ್ಸು ಇದರಲ್ಲಿರ್ತಾರೆ, ಲಾಂಗರ್ ವರ್ಷನ್ 50 ಓವರ್ಸ್ ಮ್ಯಾಚಲ್ಲಿರ್ತಾರೆ. ಸೊ ಇನ್ ದಿಸ್ ಕೇಸ್ ನಮಗೆ ಏನಾಯಿತು, ಎಲ್ಲನೂ ಸರಿ ಹೋಯಿತು, ಎಲ್ಲನೂ ಕೂಡ್ಕೊಂಬಂತು. ಸೊ ಫೈನಲಿ ವಿಕ್ಟ್ರಿ ಯಾಕಾಯಿತು ಅಂತಂದರೆ ಬಿಕಾಸ್ ಇಟ್ ವಾಸ್ ಎ ವೆಲ್ ಬ್ಯಾಲೆನ್ಸ್ಡ್ ಟೀಮ್. ಬೌಲಿಂಗಿಗೂ ಸೈ, ಬ್ಯಾಟಿಂಗಿಗೂ ಸೈ. ಆಲ್ರೌಂಡರ್ಸ್ ಇದ್ದಾರೆ, ಕೃಣಾಲ್ ಪಾಂಡ್ಯ ಇದ್ದಾರೆ, ಲಿವಿಂಗ್ಸ್ಟೋನ್ ಇದೆ ಆ್ಯಕ್ಚುಲಿ ಆ್ಯನ್ ಆಲ್ರೌಂಡರ್, ಶೆಪರ್ಡ್ ಇಸ್ ಆನ್ ಆಲ್ರೌಂಡರ್, ಟಿಮ್ ಡೇವಿಡ್ ಕೂಡ ಅವರು ಆಲ್ರೌಂಡರ್. ಜಾಸ್ತಿ ಓವರ್ಸ್ ಮಾಡೋ ಅಗತ್ಯ ಇರಲ್ಲ, ಯಾಕೆಂದರೆ ಸ್ಪೆಷಲೈಸ್ಡ್ ಬೌಲರ್ಸ್ ಬೇಕು.
ಅದೇ ಟಿಮ್ ಡೇವಿಡ್ ಆಮೇಲೆ ಶೆಫರ್ಡ್ ಒನ್ ಡೇ ಮ್ಯಾಚ್ ಮಾಡಿದ್ರೆ ಮೋಸ್ಟ್ಲಿ 7-8 ಓವರ್ ಮಾಡ್ತಾರೆ. 6 ಬೌಲರ್ ಇದ್ರೂ 7-8 ಓವರ್ ಮಾಡ್ತಾರೆ. ಆದರೆ ಇಲ್ಲಿ ಮಾಡಲ್ಲ. ಇನ್ಫ್ಯಾಕ್ಟ್ ನೆನ್ನೆ 3ನೇ ಓವರ್ ಶೆಫರ್ಡ್ ಕೊಟ್ಟಿದ್ದೇ ನಂಗೆ ಆಶ್ಚರ್ಯ ಆಯಿತು. 6 ಓವರ್ ಇರುವಾಗ ಹೇಸಲ್ವುಡ್ ಹತ್ರನೂ 2 ಓವರ್ ಬಾಕಿ ಇತ್ತು, ಇವರು ಯಶ್ ದಯಾಳ್ಗೂ ಇತ್ತು, ಭುವನೇಶ್ವರ್ಗೂ ಇತ್ತು. ಆದ್ರೂ ಅವ್ರಿಗೆ ಅದು ಇವ್ರಿಗೆ ಓವರ್ ಕೊಟ್ಟರು ಶೆಫರ್ಡ್ಗೆ. ಐ ವಾಸ್ ಅ ಲಿಟಲ್ ಸರ್ಪ್ರೈಸ್ಡ್ ಬೈ ದಟ್. ಸೊ ಮೋರ್ ಆರ್ ಲೆಸ್ ಇದೇನಾಗಿದೆ, ಒಂದು ಇಟ್ಸ್ ಅ ಗುಡ್ ಬ್ಯಾಲೆನ್ಸ್ ಟೀಮ್. ಆ ಒಂದು ದೃಷ್ಟಿಯಿಂದನೇ ಮುಂಚೆಯಿಂದನೂ ನಾವು ಕಾನ್ಫಿಡೆಂಟ್ ಆಗಿರೋದು. ಏನೋ ಅಕಸ್ಮಾತ್ ಏನೋ ಒಂದು ಆಗಿರೋದಲ್ಲ. ಇನ್ಫ್ಯಾಕ್ಟ್ ಇವ್ರಿಗೆ ಎಷ್ಟು ಪೊಟೆನ್ಷಿಯಲ್ ಇದೆ, ಎಷ್ಟು ಬಿಸಿ ಇದೆ ಅಂದರೆ ಭಾಗಶಃ ಅವ್ರ ಮುಂದಿನ ಇದರಲ್ಲೂ ಆವೃತ್ತಿಲೂ ಅಂದರೆ ಮುಂದಿನ ಸೀರೀಸ್ನಲ್ಲೂ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಡೋ ಒಂದು ಚಾನ್ಸ್. ಆ್ಯಂಡ್ ಅಫ್ಕೋರ್ಸ್ ಒಂದ್ಸಲಿ ವಿಕ್ಟ್ರಿ ಅಂತ ಬಂದ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಥಿಂಗ್ಸ್ ವಿಲ್ ಸ್ಟಾರ್ಟ್ ಸೆಟ್ಟಿಂಗ್ ಇನ್ ಪ್ಲೇಸ್. ಸರ್, ಈ ಮೇನ್ ಪಾಯಿಂಟ್ ನನಗೆ ವಿರಾಟ್ ಕೊಹ್ಲಿ ಕೂಡ ಆಫ್ಟರ್ ಮ್ಯಾಚ್ ಮಾತಾಡಿದರು, ನಮ್ಮದು ಬೌಲಿಂಗ್ ಯೂನಿಟಿಂದ ಗೆಲ್ಲೋಕ್ಕೆ ಸಾಧ್ಯ ಆಯಿತು ಅಂತ. ಆಮೇಲೆ ನಿನ್ನೆ ನೀವು ಹೇಳಿದ್ರಿ ಈ ಪಾಯಿಂಟ್, ನೀವು ತುಂಬ ಸಾರಿ ಒತ್ತು ಹೇಳಿದ್ರಿ, ಕೃಣಾಲ್ ಪಾಂಡ್ಯ ಮ್ಯಾಚ್ ವಿನ್ನರು ಅಂತೇಳಿ. ಮತ್ತು ಟರ್ನಿಂಗ್ ಪಾಯಿಂಟ್ ಅಂದಾಗ ತುಂಬ ಎಕ್ಸ್ಪರ್ಟ್ಸ್ ಮಾತಾಡ್ತಾ ಇರೋದು ಎಲ್ಲಿ ಅಂದರೆ, ಈ ಜೋಸ್ ಇಂಗ್ಲೀಷ್ ವಿಕೆಟ್ನ ತೊಗೊಂಡ್ರು ನೋಡಿ, ಕೃಣಾಲ್ ಪಾಂಡ್ಯ ಗೊತ್ತು ಯಾವ ಥರ ವೇರಿ ಮಾಡಬೇಕು. ಸ್ಪಿನ್ನರು ಕೂಡ ಒಂಥರ ಸ್ಪೀಡ್ ಬೌಲರ್ ಥರ ಅವರು. ಸೊ ಇದು ನೋಡಿ ಕರೆಕ್ಟಾದ ಪಾಯಿಂಟಲ್ಲಿ ಅಂಥ ಒಬ್ಬ ಮ್ಯಾಚ್ ವಿನ್ನರ್ ಇದ್ದಿದ್ದರಿಂದ ಸಾಧ್ಯ ಆಯಿತು. ಮತ್ತು ಬೌಲಿಂಗ್ ಯೂನಿಟ್ ಅಷ್ಟು ಇಫೆಕ್ಟಿವ್ ಇತ್ತು ಅಂತ ಅನ್ನೋದು, ಆ ಸ್ಕೋರ್ನ ಡಿಫೆಂಡ್ ಮಾಡೋದು ಕಷ್ಟ ಇತ್ತು ಅಂತ ಅದೊಂದು ಕೂಡ್ ಬಂತು ಅಂದಾಗ ನನಗದು ನೆನಪಾಗಿದ್ದು ಹೌದಲ್ವಾ ಅಂತ. ಹೌದು, ಎಷ್ಟೊಂದು ಜನಕ್ಕೆ ಒಂದು ಶ್ರೇಯಸ್ ಅಯ್ಯರ್ ವಿಕೆಟು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದ್ರು. ಶ್ರೇಯಸ್ ಅಯ್ಯರ್ದಲ್ಲ, ಇಂಗ್ಲೀಷ್ದು. ಯಾಕೆಂದರೆ ಇದೇ ಥರ ಇಂಗ್ಲೀಷು ಆಡಿ ಅವರು ವರ್ಲ್ಡ್ ಕಪ್ಪಲ್ಲೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ. ಆಸ್ಟ್ರೇಲಿಯಾಗೆ T20 ಗೆಲ್ಸಿದ್ದಾರೆ ಅವರು, ಆಡಿದ್ದಾರೆ ಅವರು. ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಅವ್ರಿಗೇನಂತಾರೆ ಒಂದು ಈ ಶಾರ್ಟ್ ಆರ್ಮ್ ಜಾಬು, ಪುಲ್ಲು ತುಂಬ ಚೆನ್ನಾಗಿ ಆಡ್ತಾರೆ. ಸ್ವಲ್ಪ ಶಾರ್ಟ್ ಆದರೆ ಸಾಕು. ಇನ್ಫ್ಯಾಕ್ಟ್ 3 ಸಿಕ್ಸರ್ಲ್ಲ ಆ ಕಡೆ ಹೊಡೆದಿದ್ದವರು ಆ ಜಾಗದಲ್ಲಿ, 3 ಕ್ಲಿಯರ್ ಆಗೋಗಿತ್ತು. ಸೊ ನಿನ್ನೆ ಒಂದು ಇಂಗ್ಲೀಷ್ ಚಾನಲ್ ರಾತ್ರಿ ಒಂದು ಲೈವ್ ಇದಿತ್ತು, ಪೋಸ್ಟ್ ಮ್ಯಾಚ್ದು ಲೈವ್ ಇತ್ತು. ಇನ್ನು 12:15 ತನಕ ಹೋಯ್ತದು. ಸೊ ಆ ಒಂದು ಇದರಲ್ಲೂ ನಾನು ಇದನ್ನೇ ಹೇಳ್ತಾ ಇದ್ದೆ ಆ ಚಾನಲ್ಗೆ. ಇದು ಇಂಗ್ಲೀಷ್ ವುಡ್ ಹ್ಯಾವ್ ಮೇಡ್ ಅ ಡಿಫ್ರೆನ್ಸ್. ಹಿ ವಾಸ್ ಪ್ಲೇಯಿಂಗ್ ವೆಲ್. ಶ್ರೇಯಸ್ ಅಯ್ಯರ್ದೇನು ಹೋದಂಗೆ. ಎಷ್ಟು ಸಲ ಮಾತಾಡಿದ್ದೀವಿ ನಾವು, ಬಂದರೆ ಅವ್ರು ಸರಿಯಾಗಿ ಸಿಕ್ಕಿಡಿದ್ರೆ ಮ್ಯಾಚ್ ಗೆಲ್ಲಿಸ್ತಾರೆ. ಒಂದು ಸ್ವಲ್ಪ ಇದಾದರೆ ಮೊದಲನೇ 2ನೇ ಬಾಲ್ ಅದು ಸೇಮ್ ಜಿಮ್ ಮ್ಯಾಕ್ಸ್ವೆಲ್ ಅಂತೀನಿ ಕಾಮೆಂಟೇಟರ್ ಅವರು, ಇವರು ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್, ಅದೇ ಕತೆ. ಬಂದೇ ಬಿಡ್ತು, ಹೋದರೆ ಹೋಯ್ತು. ಸ್ಟೋಯ್ನಿಸ್ಸು ಅದೇ ಕತೆ, ಬಂತು, ಹೋದರೆ ಹೋಯ್ತು. ಅನ್ಫಾರ್ಚುನೇಟ್ಲಿ ಟು ಅನ್ ಎಕ್ಸ್ಟೆಂಟ್ ರಿಷಬ್ ಪಂತ್ದೂ ಆ ಥರ ಆಗೋಗಿದೆ. ಬಟ್ ಅಫ್ಕೋರ್ಸ್ ವಿಲ್ ಕಮ್ ಬ್ಯಾಕ್ ಫ್ರಮ್ ದ್ಯಾಟ್. ಸೊ ಆ ಒಂದು ದೃಷ್ಟಿಯಿಂದ ಬೌಲರ್ಸ್ ವೇರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ಏನೇ ಹೊಡೆದ್ರು ಕಡೇ ಪಕ್ಷ ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟಿದ್ದೀವಿ ನಾವು ಅಂತ ಇರುತ್ತೆ. ಸೊ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ಸೆಕೆಂಡ್ ಬೌಲಿಂಗ್ ಬಂದಾಗ ನಮಗೆ ಐ ವಾಸ್ ವೆರಿ ಕಾನ್ಫಿಡೆಂಟ್. ಯಾಕೆಂತಂದರೆ ಅಷ್ಟು ಈಸಿ ಬಾಲ್ಸ್ ಕೊಡಲ್ಲ ಹೊಡೆಯೋಕ್ಕೆ ಅಂತ. ಯಾವ ಇಂಗ್ಲೀಷ್ ಒಂದು 39 ಹೊಡೆದ್ರು ಅನ್ಸುತ್ತೆ. ಎಷ್ಟು ಹೊಡೆದ್ರು ಅವರು ಅಂತಂದರೆ ಎಲ್ಲನೂ ಒಳ್ಳೆ ಬಾಲ್ನ ಕನ್ವರ್ಟ್ ಮಾಡಿ ಹೊಡೆದಿದ್ದು. ಬುಮ್ರಾಗ್ ಅವ್ರು ಏನು ಮಾಡಿದ್ರು ಮುಂಚಿನ ಮ್ಯಾಚಲ್ಲಿ ಅದನ್ನೇ ಹೆಚ್ಚು ಕಮ್ಮಿ ಇಲ್ಲೂ ಮಾಡ್ತಾಯಿದ್ರು. ಹೇಸಲ್ವುಡ್ಗೂ ಹೊಡೆದ್ರು, ಭುವನೇಶ್ವರ್ಗೂ ಹೊಡೆದ್ರು, ಕೃಣಾಲ್ ಪಾಂಡ್ಯಗೂ ಹೊಡೆದ್ರು ಸಿಕ್ಸರೆಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇಂಗ್ಲೀಷ್ದು ಕ್ಲಿಯರ್ ಟರ್ನಿಂಗ್ ಪಾಯಿಂಟ್ ಇನ್ ದ ಮ್ಯಾಚ್. ಅದರಲ್ಲೂ ಯು ಶುಡ್ ಗಿವ್ ಕ್ರೆಡಿಟ್ ಟು ಲಿವಿಂಗ್ಸ್ಟೋನ್. ಸಾಲ್ಟ್ದು ಆ ಒಂದು ಅದ್ಭುತವಾದ ಒಂದು ಕ್ಯಾಚು ಬೌಂಡ್ರಿನಲ್ಲಿ ಇವ್ರದ್ದು, ಪ್ರಿಯಾಂಶ್ ಆರ್ಯಾದು. ಯಾಕೆ ಅಂತಂದರೆ ಸ್ವಲ್ಪ ಈ ಕಡೆ ಆ ಕಡೆ ಇದ್ದರೆ ಅದು ಸಿಕ್ಸರ್ ಅದು. ಯಾಕೆಂದರೆ ಆಲ್ಮೋಸ್ಟ್ ಹೊಟ್ಟೆ ಹೋಗಿತ್ತು ಅದು. ಅಲ್ಲಿ ಹೋದಾಗ ಅವ್ರು ಬ್ಯಾಲೆನ್ಸ್ ಇದು ಮಾಡಿಕೊಂಡು ಮೇಲೆಸ್ದು ವಾಪಸ್ ಬಂದು ಅದನ್ನು ಅವರು 150-200 ಸಲ ಮಾಡಿರ್ತಾರೆ. ಅದನ್ನು ಮ್ಯಾಚಲ್ಲಿ ಬರಬೇಕು ಅಂದರೆ ಅದು ಸುಲಭ ಅಲ್ಲ. ನಾವು ಈಗಾಗಲೇ ಮಾತಾಡಿದ್ದೀವಿ, ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಬಟ್ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತೇ ಇರೋಲ್ಲ. ಎಷ್ಟು ಒಂದು ಕಷ್ಟಪಟ್ಟಿರ್ತಾರೆ ಒಂದೊಂದು ಬಾಲ್ ಮಾಡೋಕ್ಕೆ ಅಂತ. ಈ ವಿಷಯದಲ್ಲಿ ನಾನು ಹೇಳ್ತೀನಿ, ಒಂದು ಸಲ ಟೀಮಿಗೆ ಬಂದಮೇಲೆ ಡ್ರಾಪ್ ಆದಮೇಲೆ ವಾಪಸ್ ಬರೋದು ಭಾಳ ಕಷ್ಟ. ಇವಾಗ ಅದಕ್ಕೆ ನಾವು ಅವತ್ತು ನಮ್ಮ ಕರುಣ್ ನಾಯರ್ ಬಗ್ಗೆ ಅಷ್ಟು ಹಾಡಿ ಹೊಗಳಿದ್ವಿ. ನಮ್ಮ ಟೆಸ್ಟ್ ಟೀಮ್ದು ಇದೆಯಲ್ಲ, ಒಂದು ಪ್ರೋಗ್ರಾಮ್ ನಾವು ಮಾಡಿದ್ವಿ ಟೆಸ್ಟ್ ಟೀಮ್ ಬಗ್ಗೆ, ಇಂಗ್ಲೆಂಡ್ ಟೆಸ್ಟ್ ಟೀಮ್ ಬಗ್ಗೆ ಆ್ಯಂಡ್ ಕ್ಯಾಪ್ಟನ್ ಬಗ್ಗೆನೂ ಮಾಡಿದ್ವಿ. ಸೊ ಅಷ್ಟು ಹಾಡಿ ಹೊಗಳಿದ್ವಿ. KL ರಾಹುಲ್ ವಾಪಸ್ ಬಂದಿರೋದು ಗ್ರೇಟು. ಅನಿಲ್ ಕುಂಬ್ಳೆ 1 ವರ್ಷ ಏನೋ ಆಡಿರಲಿಲ್ಲ ಅನ್ಸುತ್ತೆ, ಯಾವುದೋ ಒಂದು ಪ್ರಾಬ್ಲಮಿಂದ ಅವರು ವಾಪಸ್ ಬಂದರು. ಅಷ್ಟು ಕಷ್ಟ ಒಂದು ಟೀಮಿಂದ ವಾಪಸ್ ಬರೋಕ್ಕೆ. ಕರ್ನಾಟಕ ಟೀಮಿಂದ ಡ್ರಾಪ್ ಆದರೂ ವಾಪಸ್ಸೇ ಬರೋಲ್ಲ. ನಿಮ್ಗೊಂದು ಸುಮ್ಮನೆ ಇದೊಂದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾರಾದರೂ ಪ್ಲೇಯರ್ಸ್ ನೋಡಿ ಅಥವಾ ಯಾರಾದರೂ ಯಂಗ್ಸ್ಟರ್ಸ್ ನೋಡ್ತಾ ಇದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಕೆ ಗೌತಮ್ ಕೆಲವೇ ಪಂದ್ಯ ಆಡಿಬಿಟ್ಟು ಡ್ರಾಪ್ ಆಗೋದ್ರು. ಹಂಗಾದರೆ ಅಷ್ಟೇ ಮುಗೀತು. ನೆಕ್ಸ್ಟ್ ಕೆರಿಯರಲ್ಲಿ ಏನು ಮಾಡೋದು, ಕೋಚ್ ಆಗೋದಾ, ಅದಾಗೋದು ಅಂತ ನೋಡೋದಷ್ಟೇ. ಫಸ್ಟ್ ಡಿವಿಷನ್ ಆಡೋದು, ಇದು ಆಡೋದು ಅಷ್ಟೇ.
ಅವರು ಪ್ರಾಕ್ಟೀಸ್ ಮಾಡಿ 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 ಒಬ್ಬರೇ ಗಂಟೆಗಟ್ಟಲೆ ದಿನ ಪ್ರಾಕ್ಟೀಸ್ ಮಾಡೋದು. NRA ಗ್ರೌಂಡ್ ಅಂತ ಇದೆ ಅಲ್ಲಿ ಅನ್ಸುತ್ತೆ, ಮರ್ತೋಗಿದ್ದೀನಿ. ಸೊ ಎಲ್ಲ ಮಾಡಿ 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 ಹಂಗೆ ವಾಪಸ್ ಬಂದರು. ಹೆಂಗೆ ವಾಪಸ್ ಬಂದರು ಅಂತಂದರೆ, ರಂಜಿ ಟ್ರೋಫಿನಲ್ಲಿ ವಿಕೆಟ್ ಬೇಕು ಅಂದರೆ ಸುಮ್ಮನೆ ಬಾಲ್ ಇವರು ಬೌಲಿಂಗ್ ಕೊಡು ಅಂತ, ಕೆ ಗೌತಮ್ಗೆ ಬೌಲಿಂಗ್ ಕೊಡು ಅಂತ. ವಿಕೆಟ್ ಬೇಕಾ, ಕೆ ಗೌತಮ್ಗೆ ಬೌಲಿಂಗ್ ಕೊಡು ಅಂತ. ಆ ಥರ ಫ್ಯಾಂಟಾಸ್ಟಿಕ್ ಅವರು ವೇರಿಯೇಷನ್ಸು, ಫಾಸ್ಟರ್ ಒನ್ನು, ಸ್ಪಿನ್ ಮಾಡೋದು ಎಲ್ಲ ಎಕ್ಸ್ಟ್ರಾಡಿನರಿ ಬೌಲರ್. ಸೊ ಆ ಥರ ವಾಪಸ್ ಬರೋದು ಕಷ್ಟ. ಆ ಒಂದು ನಿಟ್ಟಿನಿಂದ ಇವರೆಲ್ಲರೂ ಅದಕ್ಕೆ ಗ್ರೇಟು. ಆ್ಯಂಡ್ ಬೌಲಿಂಗೇ ಸರ್ವಸ್ವ. ಒಂದು ನೀವು ಬೌಲಿಂಗ್ನಲ್ಲಿ ವಿಕೆಟ್ ತೆಗೆದಾಗ್ಲೇ ರನ್ ರೇಟ್ ಕಮ್ಮಿ ಆಗೋದು. ಯಾಕಷ್ಟು ತಿಣುಕ್ತಾ ಇದ್ರು ಅವರು, ಅಲ್ಲಲ್ಲಿ ನಾವು ವಿಕೆಟ್ ತೆಗಿತಾ ಇದ್ವಿ. ಸೊ ಜಾಸ್ ಇಂಗ್ಲೀಷ್ ವಿಕೆಟ್ ತೆಗೆದ ತಕ್ಷಣ ಅವ್ರದ್ದು ಅರ್ಧ ಬಿದ್ದೇ ಹೋಯಿತು. ಆಮೇಲೆ ಎಷ್ಟು ತುಂಬ ಕಮ್ಮಿ ಪರ್ಸೆಂಟೇಜಿಂದ ತುಂಬ ಜಾಸ್ತಿ ಪರ್ಸೆಂಟೇಜ್ ಆಗೋಯ್ತು ವಿನ್ನಿಂಗ್ ನಮ್ಮದು. ಒಂದು ಕೃಣಾಲ್ ಪಾಂಡ್ಯ ಓವರ್ ಆದಮೇಲೆ 76% ಏನೋ ಆಗೋಯ್ತು, ಕಮ್ಮಿ ಇದ್ದಿದ್ದು 20-21 ಇದ್ದಿದ್ದು, ಆ ಥರ ಏನೋ ಆಯಿತು. ಓಕೆ, ಸೊ ಆ ಒಂದು ದೃಷ್ಟಿಯಿಂದ ಬೌಲರ್ಸ್ ಆರ್ ಎವ್ರಿಥಿಂಗ್ ಟು ದ ಗೇಮ್, ಆಲ್ಮೋಸ್ಟ್ ಎವ್ರಿಥಿಂಗ್ ಟು ದ ಗೇಮ್. ಯಾಕೆಂದರೆ ಬ್ಯಾಟಿಂಗ್ ಹೊಡೆದ್ರೇ, ಬಟ್ ಬ್ಯಾಟ್ಸ್ಮನ್ ಇದ್ದಾರೆ, ಹಿಸ್ಟಾರಿಕಲಿ ಬ್ಯಾಟ್ಸ್ಮನ್ ಇದ್ದಾರೆ. ಕ್ರಿಕೆಟ್ ಅಂದ್ರೇನು, ರನ್ ಹೊಡೆಯೋದು ಬ್ಯಾಟು ಬಾಲೇನೆ ನಿಮಗೆ ಅಲ್ವಾ. ಸೊ ಆ ಬೌಲಿಂಗ್ ಮಾಡೋರ ಬಗ್ಗೆನೂ ಅಷ್ಟೇ ಮುಖ್ಯವಾಗಿ ನಾವು ನೋಡಬೇಕು. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ದೇ ರೆಕಗ್ನೈಸ್ ದಟ್ ಎಲ್ಲರೂ ಒಡಗೂಡಿ, ಅದರಲ್ಲಿ ವಿರಾಟ್ ಕೊಹ್ಲಿನೂ ಅದರಲ್ಲಿ ಪಾತ್ರ ಅವರು ವಹಿಸಿರ್ತಾರೆ. ಅವರು ಒಡಗೂಡಿ ಅವರು ಇದು ಮಾಡಿದ್ರು. ಆ್ಯಂಡ್ ಜಾಸ್ ಇಂಗ್ಲೀಷ್ ವಿಕೆಟ್ ಕ್ಲಿಯರ್ಲಿ ವಾಸ್ ದ ಟರ್ನಿಂಗ್ ಪಾಯಿಂಟ್. ಇವ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಫಸ್ಟು ಶಭಾಷ್ ಹೇಳಬೇಕು ಸಾಲ್ಟ್ಗೆ. ಆಮೇಲೆ ಲಿವಿಂಗ್ ಸ್ಟೋನು ಅಷ್ಟೇ, ವಿಪರೀತ ಕಷ್ಟ ಅಂತ ಕ್ಯಾಚ್. ನಿಮ್ಗೆ ಹೇಳಿರ್ತೀನಿ, ಒಂದು ಕ್ಯಾಚ್ ಯಾರಾದರೂ ನಾವೇ ಆ ಕ್ಯಾಚಿಂಗ್ ತೊಗೊಳ್ತೀವಿ ಅಂದ್ಕೊಳ್ಳಿ, ಆ ಕ್ಯಾಚ್ ಸಮೇತ ಬೌಂಡ್ರಿ ಒಳಗಡೆ ಹೊರಟೋಗ್ತೀವಿ, ಅಷ್ಟು ಫೋರ್ಸ್ ಇರುತ್ತೆ. ಆ್ಯಂಡ್ ಯಾವಾಗಲಾದರೂ ನೀವು ನೋಡಿರ್ತೀರ, ಅವತ್ತು ಇವರು ಇಶಾನ್ ಕಿಶನ್ 84 ಹೊಡೆದ್ರು, SRH ಗೆಲ್ತಲ್ಲ, 1-2 ಇಲ್ಲಿ ಹೋಯ್ತು. ಅದನ್ನು ಹಿಂಗೆ ಹಿಡಿಯೋ ಬದಲು ಹಿಂಗಂತಾರೆ. ಹಿಂಗಂದಾಗ ಸಾಮಾನ್ಯವಾಗಿ ಮಿಸ್ ಆಗುತ್ತೆ. ನಮ್ಗೆ ಇಲ್ಲಿ ಹೇಳೋದು ಈಸಿಯಲ್ಲಿ ಮಾಡೋದು ಕಷ್ಟ, ಬಟ್ ಆ ಲೆವೆಲ್ನವರು ಆ್ಯಕ್ಚುಲಿ ಹಿಡಿತಾರೆ. ಸೊ ಹಿಂಗೆ ಶೆಪರ್ಡ್ ಎಲ್ಲ ಹಿಂಗೆ ಹಿಡಿದಾನೆ, ಒಂದು ಶೆಪರ್ಡ್ ಬಿಟ್ಟರು ಅನ್ಫಾರ್ಚುನೇಟ್ಲಿ, ಬಟ್ ಹಿಂಗೆ ಹಿಡಿತಾರೆ, ಸಾಕು ಟಾಪ್ ಅಂತ ಹಿಂಗೆ ಹಿಡಿತಾರೆ. ಸೊ ಆ ಥರ ಇವರು ಲಿವಿಂಗ್ ಸ್ಟೋನ್ ಆ ಕ್ಯಾಚ್ ತೊಗೊಂಡು ಸ್ವಲ್ಪ ಅವ್ರಿಗೂ ಬ್ಯಾಲೆನ್ಸ್ ಹೋಯಿತು, ಲಿವಿಂಗ್ ಸ್ಟೋನ್ಗೆ ಬ್ಯಾಲೆನ್ಸ್ ಆಯಿತು. ನೀವು ಎಲ್ಲ ಇದ್ದೀರಾ, ನಾವು ಕ್ರೌಡ್ ಒಳಗಡೆ ಹೊರಟೋಗ್ತಾ ಇದ್ವಿ ಬಾಲ್ ಸಮೇತ. ಸೊ ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್. ಸರ್, ವಿರಾಟ್ ಕೊಹ್ಲಿ ಎಷ್ಟು ಮಾತಾಡಿದ್ರು ಮುಗಿಯೋದಿಲ್ಲ ಮಾತು. ಯಾಕೆಂದರೆ ವಿರಾಟ್ ಕೊಹ್ಲಿಗಾಗಿನೇ ಈ ಕಪ್ಪನ್ನು ಗೆಲ್ಲಬೇಕು ಅಂತ ಫ್ಯಾನ್ಸ್ ಹೇಳ್ತಾ ಇದ್ರು. ಆ ವ್ಯಕ್ತಿಯ ಒಂದು ಡೆಡಿಕೇಶನ್ನು, ಆ ವ್ಯಕ್ತಿ ಇಟ್ಟಂಥ ಒಂದು ಲಾಯಲ್ಟಿ, ಫ್ಯಾನ್ಸ್ ಹೆಂಗೆ ಲಾಯಲ್ ಆಗಿದ್ರು ಹಂಗೆ ವಿರಾಟ್ ಕೊಹ್ಲಿ. ಆ ಒಂದು ಇಡೀ ಸೆಲೆಬ್ರೇಷನ್ ಜನರ ಕಣ್ಣಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಹಾಗೆ ಈ ವ್ಯಕ್ತಿಗಾಗಿ ಇದೆಲ್ಲ ಮಾಡಿದ್ವಿ ಅಂತೇಳಿ ಏನು ಹೇಳ್ತೀರಾ ಸರ್? ಒಂಥರ ಅವರು ಆ್ಯಸ್ ಇಟ್ ಈಸ್ ಇಂಡಿಯನ್ ಕ್ರಿಕೆಟ್ನಲ್ಲಿ ಆ್ಯಂಡ್ ವರ್ಲ್ಡ್ ಕ್ರಿಕೆಟ್ನಲ್ಲಿ ಒನ್ ಆಫ್ ದ ಫೈನೆಸ್ಟ್ ಕ್ರಿಕೆಟರ್ಸ್ ಎವರ್. ಅಂದರೆ ಟಾಪ್ ಲೆಜೆಂಡ್ಸಲ್ಲಿ ಬರ್ತಾರೆ. ಈ ತೆಂಡೂಲ್ಕರ್ ಆಗಲಿ, ವಿರಾಟ್ ಕೊಹ್ಲಿ, ಸ್ಟೀವ್ ಸ್ಮಿತ್, ಆಮೇಲೆ ಇಯಾನ್ ಬೌತಮ್, ಕಪಿಲ್ ದೇವ್, ಒಂಥರ ಇತಿಹಾಸದಲ್ಲಿ ಉಳ್ಕೊಂಬಿಟ್ಟಿದ್ದಾರೆ. ಆ ಒಂದು ಅಲ್ಲೂ ನೀವು ಒಂದು ಸ್ವಲ್ಪ ಡೀಪಾಗಿ ಹೋದರೆ ನಮ್ಮ ಒಂದು ಕನ್ನಡಿಗರ ಮನಸ್ಸಿನಲ್ಲಿ ಅವ್ರದ್ದು ಒಂದು ಪೂರ್ತಿಯಾಗಿ ಅವರು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಅಂದರೆ ಪೂರ್ತಿಯಾಗಿ ಅವರು ಉಳ್ಕೊಂಬಿಟ್ಟಿರ್ತಾರೆ. ಕ್ರಿಕೆಟ್ ನಮ್ಮ ಕರ್ನಾಟಕದಲ್ಲಿ ಹೇಗೆ ನಮ್ಮ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ನಾವು ನೆನೆಸ್ಕೋತೀವಿ, ಅದೇ ಒಂದು ದೃಷ್ಟಿನಲ್ಲಿ ವಿರಾಟ್ ಕೊಹ್ಲಿನೂ ನಾವು ನೆನೆಸ್ಕೊಂಡ್ರೆ ಏನು ತಪ್ಪಿಲ್ಲ ಅಂತ ಹೇಳ್ಬೋದು. ಅಷ್ಟು ಲಾಯಲ್ಟಿ ಯಾರೂ ತೋರಿಸೋದಿಲ್ಲ. ಏಕೆಂದರೆ ಎಷ್ಟೇ ಆಗಲಿ ಫೈನಲಿ ನಾವು ರಿಟೈರ್ ಆದಾಗ ಆ ಕಪ್ ಇದೆಯಾ ಇಲ್ವಾ ಅನ್ನೋದು ಮನಸ್ಸಿನಲ್ಲಿರುತ್ತೆ. ಸೊ ಅಷ್ಟಾಗಿ ಅವರು ಹಿ ವಾಸ್ ವೆರಿ ವೆರಿ ಲಾಯಲ್. ಸೊ ಅದಕ್ಕೆ ನಾವು ಏನು ಒಂಥರ ಅದಕ್ಕೆ ಎಷ್ಟು ಹೊಗಳಿದ್ರು ಸಾಲದು. ಇಟ್ ವಾಸ್ ಜಸ್ಟ್ ಅಪ್ ದೇರ್, ಹಿ ಈಸ್ ಜಸ್ಟ್ ಅಪ್ ದೇರ್. ಆ್ಯಂಡ್ ಅದರಲ್ಲೂ 18 ವರ್ಷ. ನಿನ್ನೆ ತಿರ್ಗಾ ಅದೇ ಇಂಗ್ಲೀಷ್ ಚಾನಲಲ್ಲಿ ಡಿಸ್ಕಷನ್ ಬರುವಾಗ ವಿರಾಟ್ ಕೊಹ್ಲಿ ಇಲ್ಲದೆ ಹೋದರೆ ಕಷ್ಟ ಆಗ್ಬಿಡುತ್ತೆ, ಒಂಥರ ಏನೋ ದೊಡ್ಡ ಗ್ಯಾಪ್ ಆಗಿಬಿಡುತ್ತೆ, ಅಂದರೆ ಅವ್ರದ್ದು ಏನೋ ತಪ್ಪು ಅನ್ನೋ ಥರ ಏನೋ ಒಬ್ಬರು ಪ್ಯಾನಲಿಸ್ಟ್ ಏನೋ ಸ್ವಲ್ಪ ಹೇಳ್ತಾಯಿದ್ರು. ಈಗ ನಾನು ಹೇಳ್ದಾಗ ಇನ್ಫ್ಯಾಕ್ಟ್ ಆ್ಯಂಕರ್ಗಳು ಹ್ಞೂ ಅಂತ ಅವರು ಅಂದರೆ ಒಂದು ಒಮ್ಮತ ಕೊಡ್ತಾಯಿದ್ರು. ಅವರು 18 ವರ್ಷ ಯಾರಾದರೂ ಆಡ್ಬಿಟ್ಟು, ಅಥವಾ ಒಂದು 2 ವರ್ಷ ಆಡ್ತಾರೆ, ಒಂದು 20 ವರ್ಷ ಆಡ್ಬಿಟ್ಬಿಟ್ರೆ ಆ ಗ್ಯಾಪ್ ಇರಲ್ವಾ? ಯಾರೇ ಆಗಲಿ ಒಂದು ಸಣ್ಣ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿ, ಇವಾಗ ನೆಕ್ಸ್ಟು 3 ವರ್ಷ ಆದಮೇಲೆ ನೆಕ್ಸ್ಟು ಯಾರೋ ಒಂದು ಭುವನೇಶ್ವರ್ ಕುಮಾರ್ನ ನಾವು ಕೈ ಬಿಡಬೇಕಾಗತ್ತೆ, ಯಾರೋ 3 ಜನ ಇಟ್ಕೋತಾರೆ, ಬಿಡ್ತಾರೆ ಅಂದ್ಕೊಳ್ಳಿ. ಆವಾಗ ಗ್ಯಾಪ್ ಇರಲ್ಲ ಬೌಲರ್ದು. ಅಂಥದ್ದು ವಿರಾಟ್ ಕೊಹ್ಲಿ 18 ವರ್ಷ ಆಡ್ಬಿಟ್ಟು ಆ ಗ್ಯಾಪ್ ಇದ್ದೇ ಇರುತ್ತೆ. ಸೊ ಅದು ಒಂದು ಅಷ್ಟು ಅವರು ಬರೀ RCBಗೇ ತುಂಬ ಲಾಯಲ್ ಪರ್ಸನ್. ಲಾಯಲ್ ಆಗಿರೋರು ಈಗಿನ ಕಾಲದಲ್ಲಿ ಸಿಗಲ್ಲ. ಲಾಯಲ್ ಆಗಿರೋ ಮುಂಚೆ ಒಂದು ಸಮಯ ಇತ್ತು, ನಾನು ಈ ಶರ್ಟೇ ತೊಗೊಳ್ತೀನಿ, ಆ ಬ್ರ್ಯಾಂಡೇ ತೊಗೊಳ್ತೀನಿ, ಇದೇ ತೊಗೊಳ್ತೀನಿ ಅಂತ. ಈಗ ಹಂಗಲ್ಲ, ಯಾವ್ದು ಚೆನ್ನಾಗಿದೆಯೋ, ಯಾವ ಕಮ್ಮಿ ಬೆಲೆ ಸಿಗುತ್ತೋ ಕೊಟ್ಟು ತೊಗೊಂಡ್ಬಿಡ್ತಾರೆ. ಸೊ ಲಾಯಲ್ ಕಸ್ಟಮರ್ಸ್ ಅನ್ನೋದು ಈಗ ಮುಂಚಿನಷ್ಟಿಲ್ಲ. ಅಂಥ ಒಂದು ಪ್ರಪಂಚ ಅಷ್ಟು ಬದಲಾಗಿರೋ ಸಮಯದಲ್ಲಿ
ಇವರು ಲಾಯಲ್ ಆಗಿ ಇಲ್ಲಿ ಇದ್ಕೊಂಡು ಅದಕ್ಕೇ ಐ ಮೀನ್ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ತಾನು ಅವರು ಐತಿಹಾಸಿಕ ಒಂದು ವ್ಯಕ್ತಿ ಆಗ್ತಾ ಇರೋದೀಗ. ಅಂದರೆ ಇತಿಹಾಸದಲ್ಲಿ ಅವ್ರು ಉಳ್ಕೊಂಡ್ಬಿಡ್ತಾರೆ ಕನ್ನಡದವ್ರ ಮನಸ್ಸಿನಲ್ಲಿ, ಅದೇ ಒಂದು ಕಾರಣಕ್ಕೆ. ಸೊ ಇಷ್ಟು ದಿವಸ ಅವ್ರು ಕಷ್ಟಪಟ್ಟಿದ್ದಕ್ಕೂ ಒಂದು ಸೂಕ್ತವಾದ ಒಂದು ಒಂದು ಪದವಿ ಥರ ಒಂದು ಸಿಕ್ತು ಅಂತ ಹೇಳ್ಬೋದು. ಸರ್ ಲಾಸ್ಟ್ ಫ್ಯಾನ್ಸ್ ಎಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಸರ್. ಬೆಂಗಳೂರಲ್ಲಿ ಸೆಲೆಬ್ರೇಷನ್ಗಿಂತ ಬೇರೆಲ್ಲೋ ದೊಡ್ಡ ದೊಡ್ಡ ವಿಜುವಲ್ಗಳು, ರಾತ್ರಿ ಇಡೀ ಸಾವಿರಾರು ಜನ ಸೇರ್ಕೊಂಡಿರೋದು. ಈ ಫ್ಯಾನ್ಸ್ ಸೆಲೆಬ್ರೇಷನ್ ಬಗ್ಗೆ ಏನು ಹೇಳಕ್ಕೆ ಪದಗಳೇ ಇಲ್ಲ ಸರ್. ಹೌದು, ಆರ್ ಸಿ ಬಿ ಫ್ಯಾನ್ಗಳಿಗೆ ಐ ಮೀನ್ ದೇರ್ ಇಸ್ ನೋ ಸೆಕೆಂಡ್ ಟು ಆನ್ ಆರ್ ಸಿ ಬಿ ಫ್ಯಾನ್. ಅಂದರೆ ಇವಾಗ ಮುಂಬೈ 5-5 ಗೆದ್ಕೊಂಡು, CSK 5-5 ಗೆದ್ಕೊಂಡು, KKR 3 ಗೆದ್ಕೊಂಡು ಅವ್ರಿಗಿರೋದ್ರಲ್ಲಿ ಏನೂ ಅತಿಶಯ ಇಲ್ಲ. ಇಲ್ಲಿ ಸ್ವಲ್ಪದಲ್ಲಿ ತಪ್ಪಿತು, ಆಮೇಲೆ ಇನ್ನೊಂದು ಸ್ವಲ್ಪ ತಪ್ಪಿತು, ಆಮೇಲೆ ಇನ್ನೊಂದು ಸ್ವಲ್ಪ ತಪ್ಪಿತು, ಹೋಗಿ 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 ತುಂಬಾ ಲೇಟಾಗಿ ಹೋಗಿ ಇನ್ನೇನು ಬರುತ್ತೋ ಇಲ್ವೋ ಅನ್ನೋ ಥರ ಪರಿಸ್ಥಿತಿ ಬಂದ್ಬಿಡ್ತು. ಅವ್ರ ಪ್ಲೇಯರ್ಗಳಿಗಿರಲಿ, ನಾವಿರೋ ಟೈಮಲ್ಲಿ ಬಂದರೆ ಸಾಕಪ್ಪ, ನಾವು ಬದುಕಿರೋ ಟೈಮಲ್ಲಿ ಅಂತೆಲ್ಲ ಆಗೋಯ್ತು. ಸೊ ಅದಾಗಿ ಅವ್ರಿಗೆ ಇದು ಬಂದಿದೆ ಅಲ್ಲಿಂದ, ಅಂದ್ರೆ ಥ್ರೂ ಥಿಕ್ ಆ್ಯಂಡ್ ಥಿನ್ ಅಂತಾರೆ. ಸೊ ಅಲ್ಲಿ ಅಷ್ಟು ಇದ್ರ ಮಧ್ಯೆ ಅವರು ಐ ಮೀನ್ ದೇ ಹ್ಯಾವ್ ಸಪೋರ್ಟೆಡ್ ಆರ್ ಸಿ ಬಿ ಒಂಥರ. ಅದಕ್ಕೆ ಎಷ್ಟು ಹೇಳಿದ್ರು ಸಾಲದು. ನಿನ್ನೆ ನಮಗೆ ಶ್ರೇಯಸ್ ಅಯ್ಯರ್ ಔಟ್ ಆದಾಗಲೇ ಪಟಾಕಿ ಶುರುವಾಯಿತು. ಪ್ರತಿಯೊಂದು ವಿಕೆಟ್ಗೂ ನಾನು ಹೇಳ್ತಾ ಇದ್ದೆ, ಫಸ್ಟ್ ಟೈಮ್ ಗೆಲ್ತಾ ಇರೋದು, ಕೊನೆ 10 ರನ್ನು 20 ಬಾಲ್ ಇರುವಾಗಲೂ ಸೆಲೆಬ್ರೇಟ್ ಮಾಡಬಾರ್ದು, ಆಡಿದ್ಮೇಲೆ ಮಾಡಬೇಕು ಅಂತ. ಸೊ ಇನ್ಫ್ಯಾಕ್ಟ್ ಆ ಗ್ಯಾರಂಟಿ ಗೊತ್ತು 29 ರನ್ ಹೊಡೆಯಲ್ಲ ಅಂತ. ಆ 29 ರನ್ ಹೊಡೆಯಲ್ಲ ಅಂತ ಗೊತ್ತಿದ್ರೂ ಆದರೂ ಒಂದು 2 ಬಾಲ್ ಆಗೋವರೆಗೂ, ಅದಾದಮೇಲೆ ಸ್ವಲ್ಪ ನಿಟ್ಟಿಸರು ಬಿಡೋವಂಗಾಯಿತು. ಸೊ 4 ಬಾಲ್ಗೆ 29 ಇದ್ದಾಗ ಕೊಹ್ಲಿ ಇಮೋಷ್ನಲ್ ಆದರು. ಅವಾಗ ಇನ್ನು ಆಗಲ್ಲ, ಇನ್ನು ನಮ್ಮದೇ ಕಪ್ ಅಂತ ಗೊತ್ತಾದಾಗ ಅದಕ್ಕೆ ಒಂದು ಕೊನೆ ಓವರ್ ಇರುವಾಗಲೇ, ಅಂದರೆ ಒಂದು 19ನೇ ಓವರ್ 5ನೇ ಬಾಲು 6ನೇ ಬಾಲ್ ಏನೋ ತೋರಿಸಿದ್ರು. ಒಂದ್ಸಲಿ ಅವ್ರು ಹಿಂಗಂದ್ರು, ಅಂದರೆ ಈಗಾಗಲೇ ಅಳು ಬರ್ತಾಯಿದೆ ನನಗೆ, ತಡ್ಕೊಳಕ್ಕಾಗ್ತಾಯಿಲ್ಲ ಎಮೋಷನ್ ಅನ್ನೋ ಥರ ಹೇಳಿದ್ರು. ಸೊ ಯಾಕೆಂದರೆ ಹೆಚ್ಚು ಕಮ್ಮಿ ಅದು ಆಗೋಗಿತ್ತು. ಯಾಕೆಂದರೆ ಈ ಕಡೆ ಜೇಮಿಸನ್ ಇರೋದ್ರಿಂದ ಯಾವುದೇ ಚಾನ್ಸ್ ಇರಲಿಲ್ಲ ಅವ್ರಿಗೆ. ಏಕೆಂದರೆ ಇಬ್ಬರು ಹೊಡೆದಿದ್ರೆ ಅವಾಗಲೇ ಆಗಲ್ಲ, ಅಂಥದ್ರಲ್ಲಿ ಒಬ್ಬರು ಇದ್ಕೊಂಡು ಅದು ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ದೃಷ್ಟಿಯಿಂದ ಚಾನ್ಸ್ ಇರಲಿಲ್ಲ. ಆ್ಯಂಡ್ ಆರ್ ಸಿ ಬಿ ಫ್ಯಾನ್ಗೆ ನಮಗೆ ದೇರ್ ಇಸ್ ನೋ ಸೆಕೆಂಡ್. ಐ ಥಿಂಕ್ ಇತಿಹಾಸದಲ್ಲಿ ಯಾರಾದರೂ ಒಂದು ಸ್ಟಡಿ ಮಾಡಿದ್ರೆ ಈ ಒಂಥರ ಮೇಜರ್ ಟಾಪ್ 5 ಫ್ಯಾನ್ಸ್ ಆಫ್ ಆಲ್ ಟೈಮ್. ಯಾಕೆಂತಂದರೆ ಈ ಮ್ಯಾಂಚೆಸ್ಟರ್ ಯುನೈಟೆಡ್ ಅದು ಇದು ಎಲ್ಲ ಸುಮಾರು ಫಿಯರ್ಸ್ ಅವರಲ್ಲ ಅವರು. ಸೊ ಆ ಥರ ನಿಮಗೆ ಅದು ನಂಬರ್ ಆಫ್ ಫ್ಯಾನ್ಸ್ ಇಲ್ಲಿ ಖಂಡಿತವಾಗ್ಲೂ ಜಾಸ್ತಿ. ಅದೇ ಯಾರೋ ನೆನೆ ಹೇಳ್ತಾಯಿದ್ರು, ಪಂಜಾಬ್ ಸೋತ್ರೆ ಅಂತ ಏನಿದಿಲ್ಲ, ಯಾಕೆಂದರೆ ಫ್ಯಾನ್ ಬೇಸ್ ಇಷ್ಟೊಂದಿಲ್ಲ, ಆರ್ ಸಿ ಬಿನಲ್ಲಿ ಫ್ಯಾನ್ ಬೇಸ್ ಜಾಸ್ತಿ. ಸೊ ಅವ್ರಿಗೆ ಜಾಸ್ತಿ ಖುಷಿಯಾಗುತ್ತೆ ಅಂತ ಸುಮ್ಮನೆ. ಅದರಲ್ಲಿ ಏನು ಮೀನಿಂಗ್ ಇಲ್ಲ. ಯಾಕೆಂದರೆ ಹಂಗೆ ನೋಡೋಕೆ ಹೋದರೆ ಆಸ್ಟ್ರೇಲಿಯಾನಲ್ಲಿ ಎಷ್ಟು ಕಮ್ಮಿ ಜನ, ನ್ಯೂಜಿಲೆಂಡ್ನಲ್ಲಿ 50 ಲಕ್ಷ ಜನ, ನಮ್ಮ ಬೆಂಗಳೂರಲ್ಲೇ 1.25 ಕೋಟಿ ಮೇಲಿದ್ದಾರೆ. ಸೊ ಹಾಗೆಲ್ಲನೂ ನೋಡೋಕ್ಕಾಗಲ್ಲ. ಆದರೂ ಒಂದು ತಮಾಷೆಗೆ ಅದನ್ನು ಹೇಳ್ತಾಯಿದ್ರು. ಸೊ ನಮ್ಮ ಫ್ಯಾನ್ ಬೇಸ್ ಜಾಸ್ತಿ. ಆರ್ ಸಿ ಬಿ ಫ್ಯಾನ್ಗೆ ಅದು ಯಾವ ಪದಗಳು ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಒನ್ ಆ್ಯಂಡ್ ಓನ್ಲಿ ಆರ್ ಸಿ ಬಿ ಅಂತ ಹೇಳ್ಬೋದು ಸರ್. ನಮ್ಮ ಹೇಳೋದಕ್ಕೆ ಎಲ್ಲ ಸಂಭ್ರಮಗಳು ಎಲ್ಲರ ಕೈಯಲ್ಲೇ ಇದೆ. ಏನಾದರೂ ಬೇರೆ ಹೇಳಬೇಕು ಅಂತ ನಿಮ್ಗೆ ಅನಿಸುತ್ತಾ ಈ ಒಂದು ಖುಷಿ ಸಂದರ್ಭದಲ್ಲಿ? ನಮಗಂತೂ ಏನು ವರ್ಡ್ಸೇ ಇಲ್ಲ, ಎಲ್ಲ ನೋಡಬೇಕು. ಇನ್ನೂ ವಿಕ್ಟ್ರಿ ಪರೇಡ್ ಇದೆ. ಹೌದು, ವಿಕ್ಟ್ರಿ ಪರೇಡು ತುಂಬ ಚೆನ್ನಾಗಿರುತ್ತೆ. ದೇ ಡಿಸರ್ವ್ ಎವ್ರಿ ಬಿಟ್ ಆಫ್ ಇಟ್. ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸಾಲ್ಟು 500 ರನ್ನು ಅಟ್ 175 ಸ್ಟ್ರೈಕ್ ರೇಟ್. ನಿನ್ನೆನೂ ಅಷ್ಟೇ 177 ಸ್ಟ್ರೈಕ್ ರೇಟ್, 16 ರನ್ನೇ ಆಯಿತಾ, ಆದರೂ 177 ಸ್ಟ್ರೈಕ್ ರೇಟು. ಸೊ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ದೇವದತ್ ಪಡಿಕ್ಕಲ್ ಎಂಥ ಒಂದು ವ್ಯತ್ಯಾಸ ಮಾಡಿಬಿಟ್ರು. ಅವ್ರು ಏನು ರೋಲ್ ಕೊಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಆಯಿತಾ. ಆಮೇಲೆ ವಿರಾಟ್ ಕೊಹ್ಲಿ ಇದ್ದಿದ್ದೆ 600 ರನ್ನು, ಎಷ್ಟು 5ನೇ ಸಲ ನಾನು 600 ರನ್ನು, 650 ಚಿಲ್ಲರೆ ರನ್ನು. ಸೊ ಒಂಥರ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು. ನಮಗೆ ಒಂದು ಅನಾಲಿಸಿಸ್ ಜಾಸ್ತಿ ಇರೋದ್ರಿಂದ ನಮ್ಮ ಕೆಲಸ ಸ್ವಲ್ಪ ಮುಂಚೆ ಇರುತ್ತೆ. ಸೊ ಈಗ ಇನ್ಫ್ಯಾಕ್ಟ್ ನನಗೂ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಆ್ಯಸ್ ಎ ಫ್ಯಾನ್ ಐ ವಾಸ್ ವೆರಿ ಹ್ಯಾಪಿ. ಐ ವಾಸ್ ಮೋರ್ ರಿಲೀವ್ಡ್ ದೆನ್ ಹ್ಯಾಪಿ. ಐ ವಾಸ್ ಆಲ್ಸೋ ಆಫ್ ಕೋರ್ಸ್ ಹ್ಯಾಪಿ. ಐ ವಾಸ್ ವೆರಿ ರಿಲೀವ್ಡ್ ಆ್ಯಸ್ ಎ ಫ್ಯಾನ್. ಏಕೆಂದರೆ ಎಲ್ಲೇ ಹೋದರೂ ಏನೇ ಆದ್ರೂ ಈ ತಮಾಷೆಗಳು ಅದು ಇದು ಎಲ್ಲ ಒಂದು ಕೆಟ್ಟ ಲೆವೆಲ್ ತನಕ ಎಲ್ಲ ಹೋಗ್ಬಿಟ್ಟು ಆಗ್ತಾಯಿತ್ತದು. ಅದರಿಂದ ಒಂದು ಗೆದ್ದಿದ್ದು ಒಳ್ಳೆಯದು. ಇನ್ಫ್ಯಾಕ್ಟ್ ನಾನು ಅದೇ ದೃಷ್ಟಿನಲ್ಲಿ ಮುಂದಿನ ಸಲಿನೂ ನಮ್ಮವರು ಚೆನ್ನಾಗಿರೋದ್ರಿಂದ ಇನ್ನೊಂದು ಎತ್ತಾಕೊಳ್ಳಿ ಅಂತ ಆಸೆ. ಮೋಸ್ಟ್ಲಿ ಟ್ರೈ ಮಾಡ್ತಾರೆ ಅದು. ಅದರಲ್ಲಿ ಈ ಡೆಲ್ಲಿ ಆಗಲಿ ಪಂಜಾಬ್ ಆಗಲಿ ಈವನ್ LSG ಎಲ್ಲರೂ ಕಪ್ ಗೆಲ್ಲಿ, ಏಕೆಂದರೆ ಚೆನ್ನಾಗಿರುತ್ತೆ. ಎಷ್ಟು ಸ್ಪ್ರೆಡ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಅವರು ಗೆಲ್ಲಿ ಅಂತ ಆಸೆ. ಅಂದರೆ ಯಾವುದಾದ್ರೂ ಒಂದು ಟೈಮ್ ಆರ್ ಸಿ ಬಿ ಸ್ವಲ್ಪ ಸರಿಯಾಗಿ ಆಡಲಿಲ್ಲ ಅಂದರೆ ಬೇರೆ ಮುಂಬೈ ಇಂಡಿಯನ್ಸ್ ಅಥವಾ CSK ತಿರ್ಗಾ ಗೆಲ್ಲೋದಕ್ಕಿಂತ ಅವರು ಗೆಲ್ಲಿ ಅಂತ ಆಸೆ. ಯಾಕೆಂದರೆ ಎಲ್ಲರಿಗೂ ಪಾಪ ಎಷ್ಟು ದುಃಖ ನೋಡಿ ನೆನ್ನೆ ಅವ್ರಿಗೆ.
ಎಂಥ ದುಃಖ ನೋಡಿ, ಎಲ್ಲಿಂದ ಎಲ್ಲಿಗೆ ಬಂದರು ಅವರು. ನಾನು ಅದೊಂದು ಮಾತು ನಿಮಗೆ ಹೇಳ್ಬಿಡ್ತೀನಿ ಯಾವಾಗ್ಲೂ. ಅದ್ರ ಬಗ್ಗೆ ಮಾತಾಡೋಕ್ಕಿದೆ, ಮತ್ತೊಂದು ಎಪಿಸೋಡಲ್ಲಿ ಮಾತಾಡ್ತೀವಿ. ಯಾಕೆಂದ್ರೆ ಮುಂದಿನ ರೋಡ್ ಮ್ಯಾಪ್ ಹೇಗಿರುತ್ತೆ, ಒಂದು ಗೆದ್ದ ಕೂಡಲೇ ರಿಲ್ಯಾಕ್ಸ್ ಆಗ್ಬಿಡ್ತಾರೆ RCB. ಇಷ್ಟಕ್ಕೆ ಅಲ್ವಾ ಕಾದಿದ್ದು, ಗೆದ್ವಲ್ಲ ಇನ್ನೇನಾಯ್ತು ಅಂತ ಅನ್ಸುತ್ತೆ ಕಾಮನ್ ಆಗಿ. ಬಟ್ ಅದಲ್ಲ, ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಇರುತ್ತೆ. ಅದನ್ನ ಇನ್ನೊಂದು ಎಪಿಸೋಡಲ್ಲಿ ಮಾತಾಡ್ತೀವಿ. ಸರ್ ಏನು ಹೇಳ್ತಾ ಇದ್ರಿ, ಕಂಟಿನ್ಯೂ. ಓಕೆ, ಒಂದು ಸಣ್ಣ ವಿಷಯ ಅದೇ ನಾನು ಹೇಳಿದೆ, ಇಟ್ ಕ್ಯಾನ್ ಬಿ ಎ ಗ್ರೇಟ್ ಲರ್ನಿಂಗ್ ಅಂತ ಹೇಳಿದೆ. ಯಾವತ್ತೂ ಮ್ಯಾಚಿಗೆ ಮುಂಚೆ ಸಿಕ್ಕಾಪಟ್ಟೆ ಮಾತಾಡಬಾರ್ದು. ಅಂದರೆ ಈ ಅದರಿಂದ ಏನೂ ಆಗಲ್ಲ, ಎಲ್ಲಪ್ಪ ರೂಲ್ ತೋರ್ಸಪ್ಪ ಅಂತಂದರೆ ಏನೂ ಇರಲ್ಲ, ಏನೂ ರೂಲ್ಸ್ ಇರಲ್ಲ. ಅಂದರೆ ಇವಾಗ ಯಾರು ಒಬ್ಬ ಟೆನ್ನಿಸ್ ಆಡ್ತಾ ಇರ್ತಾರೆ ಆಯಿತಾ, ಒಂದು 3-4 ರೌಂಡ್ ಗೆಲ್ತಾರೆ ವಿಂಬಲ್ಡನಲ್ಲಿ, ಐ ಆಮ್ ಪ್ಲೇಯಿಂಗ್ ದ ಬೆಸ್ಟ್ ಟೆನ್ನಿಸ್ ಆಫ್ ಮೈ ಕೆರಿಯರ್ ಅಂತಾರೆ. ನೆಕ್ಸ್ಟ್ ಡೇ ಸೋತೋಗ್ತಾರೆ, ಮನೆಗೆ ಹೊಟ್ಟೋಗ್ತಾರೆ. ಇದು ಒಂದಲ್ಲ, 1,000 ಸಲ ಆಗಿದೆ ಆಯಿತಾ. ಆ ಥರ ನಾನು ಪ್ರತಿ ಒಂದು 1,000 ಎಕ್ಸಾಂಪಲ್ಸ್ ಕೊಡ್ಬೋದು. ನಾನು ಈ ಒಂದು KPL ಒಂದು ಕಪ್ಪಿತ್ತು ಆಯಿತಾ, ಆದರೆ ಅದು ಮುಂಚೆನೇ ಆಗೋದಂಗೆ. ಇದೊಂದು ಸ್ವಲ್ಪ ಐ ಡೋಂಟ್ ನೋ ಇಫ್ ಇಟ್ ಈಸ್ ವರ್ತ್ ಅವರ್ ಟೈಮ್ ಆರ್ ಯುವರ್ ಟೈಮ್ ಆರ್ ದ ಚಾನಲ್ಸ್ ಟೈಮ್, ಬಟ್ ಇದು ನಾನು ಹೇಳ್ತೀನಿ. ಮುಂಚೆನೇ ಸೆಲೆಬ್ರೇಟ್ ಮಾಡೋದು, ಮುಂಚೆನೇ ಹೇಳ್ಕೊಳ್ಳೋದು. ಇವಾಗ ಇವರು ಶ್ರೇಯಸ್ ಅಯ್ಯರ್ ಆಯಿತಾ, ಸೆಕೆಂಡ್ ಕ್ವಾಲಿಫೈಯರ್ 2 ಆಯ್ತಲ್ಲ, ಅವಾಗ ಐ ಲವ್ ಬಿಗ್ ಒಕೇಶನ್ಸ್ ಅಂತ ಹೇಳಿದ್ರು. ಆಮೇಲೆ ಇದಕ್ಕೂ ಅಷ್ಟೇ, ಬರೋದು ನಮ್ಮ ಕೆಲಸ ಮಾಡಬೇಕು, ಕಪ್ ತೊಗೊಂಡು ಹೋಗಬೇಕು ಅನ್ನೋ ಥರನೇ ಮಾತಾಡ್ತಾಯಿದ್ರು. ಅವ್ರಿಗೆ ಎಷ್ಟು ಹೈಯಲ್ಲಿದ್ದರು ಆ ಬಾಂಬೆ ಮ್ಯಾಚ್ ಆದಮೇಲೆ ಅಂದರೆ, ಅವ್ರಿಗೆ ಅದೇನಾಗುತ್ತೆ ಸಹಜ, ಅದು ಅವ್ರ ತಪ್ಪು ಅಂತ ಅಲ್ಲ. ಅನ್ಲೆಸ್ ವಿ ಮೇಕ್ ಎ ಕಾನ್ಷಿಯಸ್ ಎಫರ್ಟ್, ಎಲ್ಲರೂ ಹಂಗೆ ಒಂದು ನಮ್ಮದು ಒಂದು ಈ ಪ್ರೋಗ್ರಾಮ್ ಒಂದು 1,00,000 ಹೊಟ್ಟೋದ್ರೆ ಒಂಥರ ನಮ್ಮದು ಲೆವೆಲೇ ಬೇರೆ ಆಗ್ಬಿಡುತ್ತೆ. ನಾವು ನೋಡೋ ದೃಷ್ಟಿ, ನಾವು ಮಾತಾಡೋ ದೃಷ್ಟಿ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಅದು ಸಹಜ. ಅದು ಅಲ್ಲಿ ಒಂದು ಸ್ವಲ್ಪ ನಾವು ಒಂದು ತಾಳ್ಮೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ತೋರಿಸ್ತಾ ಇದ್ರಲ್ಲ, ಎಲ್ಲೇ ಯಾವ ಲೆವೆಲಲ್ಲಿದ್ದರೂ ಒಂಥರ ಏನೋ ಆ ಲೆವೆಲ್ ನಾವು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಅದು ಇನ್ನೊಂದು 2 ಇದೆ, ಐ ಡೋಂಟ್ ನೋ, ಸಮಯ ಆಗುತ್ತೆ ಅಂತ ಮಾತ್ರ ಹೇಳಲ್ಲ. ಸೊ ಆ ಒಂದು ಇದೆ, ಅದೇನೇ ನೀವು ನಮ್ಮ ಪಟಿದಾರ್ ನೋಡಿ, ಎಷ್ಟು ಬೇಕೋ ಅಷ್ಟೇ ಮಾತಾಡಲಿ. ಇವಾಗ ನೋಡಿ ಸೆಲೆಬ್ರೇಷನ್ ಏನು ಬೇಕಾದ್ರೆ ಮಾತಾಡ್ಬೋದಾ, ಏನು ನಾವು ಬೇಕಾದಷ್ಟು ಮಾತಾಡ್ಬೋದು. ಸೊ ಯಾವತ್ತೂ ಗೆದ್ದ ಮೇಲೆ ಮಾತಾಡೋದು ಒಳ್ಳೆಯದು. ಒಂದು ಒಳ್ಳೆಯ ಇದಿದೆ, ಒಂದು ಎಕ್ಸಾಂಪಲ್ ಅನ್ನೋದು ಇದಿಲ್ಲ, ನಾನು ಹೇಳಲೇಬೇಕು. ಒಂದು ಅಂಡರ್-16 ಮ್ಯಾಚ್ ಇತ್ತು, ಬೆಂಗಾಲ್ ವರ್ಸಸ್ ತ್ರಿಪುರ ಇನ್ ಕಲ್ಕಟ್ಟ. ಆ ಮ್ಯಾಚ್ನಲ್ಲಿ ಸುಮ್ಮನೆ ಬೆಂಗಾಲು ಗೆಲ್ಲೋದು ಹೆಂಗೆ ಅಂದರೆ ಆಡಬೇಕಷ್ಟೆ. ಇವಾಗ ನಂಗೆ ಕೆ ಗೌತಮ್ಗೆ ವಿಕೆಟ್ ತೆಗಿಬೇಕು ಅಂತ ಏನು ಮಾಡಬೇಕು, ಕೆ ಗೌತಮ್ ಕೊಡಬೇಕು ಅಂತಿದ್ನಲ್ಲ, ಆ ಥರ ಬೆಂಗಾಲ್ ಏನು ಮಾಡಬೇಕು ಅಂದರೆ ಆಡಬೇಕು ಮ್ಯಾಚ್ ಅಷ್ಟೇ. ಅವ್ರು ಇನ್ನೇನು ಮಾಡೋದು ಬೇಡ, ಆಡಿದ್ರೆ ಗೆಲ್ತಾರೆ ಅಂತ. ಸೊ ಟಾಸು ಆಯಿತು. ಟಾಸ್ ವಿನ್ ಆದ ತಕ್ಷಣ ಏನೋ ಬ್ಯಾಟಿಂಗು ಬೌಲಿಂಗು ಏನೋ ತೊಗೊಂಡ್ರು. ಆವಾಗಲೇ ಅಂತ ಬೆಂಗಾಲ್ ಕಡೆ ಸೆಲೆಬ್ರೇಷನ್. ತ್ರಿಪುರಾಗೂ ಬೆಂಗಾಲ್ಗೂ ಸ್ವಲ್ಪ ಅದೊಂಥರ ಯಾವಾಗಲೂ ಜಿದ್ದಿ, ಅಸ್ಸಾಂ ಬೆಂಗಾಲೆಲ್ಲ. ಸೊ ಅಂತ ಸೆಲೆಬ್ರೇಷನ್. ಕಲ್ಯಾಣಿ ಅಂತ ಒಂದು ಬ್ಯೂಟಿಫುಲ್ ಗ್ರೌಂಡ್ ಇದೆ ಕಲ್ಕಟ್ಟಲ್ಲಿ, ಅಲ್ಲಿ. ಸೊ ಅಲ್ಲಿ ಆಯಿತು, ಶುರು ಆಯಿತು. ಬೆಂಗಾಲ್ ಸಖತ್ತಾಗಿ ಹೊಡೆಯೋಕ್ಕೆ ಶುರು ಮಾಡ್ತಾಯಿದ್ರು. ಆಮೇಲೆ 3 ಡೇ ಮ್ಯಾಚ್, 2 ಇನ್ನಿಂಗ್ಸ್ ಮ್ಯಾಚ್ ಅಂಡರ್-16. ಸ್ವಲ್ಪ ಆಯಿತು, ಹಾಗೆ ಬದಲಾಯಿತು. ಆಮೇಲೆ ಸ್ವಲ್ಪ ವಿಕೆಟ್ ಬಿತ್ತು, ಯಾರೋ ಇಬ್ಬರು ಕಚ್ಕೊಂಡ್ಬಿಟ್ರು ತ್ರಿಪುರ ಕಡೆ. ಹೋಗಿ ಸಖತ್ತಾಗಿ ಆಡ್ಬಿಟ್ಟು ಸೆಕೆಂಡ್ ಇನ್ನಿಂಗ್ಸ್ ಕೊಲ್ಯಾಪ್ಸ್ ಆಗ್ಬಿಟ್ಟು ಗೆದ್ದೇಬಿಟ್ರು ತ್ರಿಪುರ. ಸೊ ಅವ್ರಿಗೆ ನಾನು ಕೋಚ್ಗೆ ಆಮೇಲೆ ಹೋಗಿ ನಾನು ಹೇಳಿದೆ, ಈ ಥರ ಮುಂಚೆನೇ ಸೆಲೆಬ್ರೇಟ್ ಮಾಡಿದ್ದು ಎಲ್ಲನೂ ಆಲ್ಮೋಸ್ಟ್ 100% ಹೊಟ್ಟೋಗುತ್ತೆ ಅಂತ. ಅವರು ನಾನಿವತ್ತು ಅದು ದೊಡ್ಡ ಪ್ಲೇಯರ್ ಅವರು, ನಾನಿವತ್ತು ಅದನ್ನು ಕಲ್ತಿದ್ದೀನಿ ಅಂತ ಹೇಳಿದ್ರು. ನಮ್ಮ KPLನಲ್ಲೇ ಒಂದು ಕಪ್ಪಿತ್ತು, ಒಬ್ಬರು ಗೆಲ್ಲೋದು ಸಹಜ, ಆಡಬೇಕಾಯ್ತು ಅಷ್ಟೇ, ನಿಜ. ಐ ಮೀನ್ ಆ್ಯಸ್ ಇಟ್ ಸ್ಟ್ಯಾಂಡ್ ನಾನು ಇದೇ ಹೇಳ್ತಾ ಇದ್ದೀನಿ. ಅವ್ರೇನು ಮಾಡಿದ್ರು, ಇಬ್ಬರದು ಇಂಟರ್ವ್ಯೂ ಮಾಡಿದ್ರು. ಈ ಕಡೆಯಿಂದ ಒಬ್ಬರು, ಆ ಕಡೆಯಿಂದ ಒಬ್ಬರು. ಫೈನಲ್ ಆ ಕಡೆ ಇರೋರು ಏನು ಮಾಡಿದ್ರು, ಸುಮ್ಮನೆ ಹಿಂಗೆ ಕಪ್ ತೊಗೊಂಡು ಹಿಂಗೆ ಒಳಗಡೆ ಹೋದಂಗೆ ಮಾಡಿದ್ರು ತಮಾಷೆಗೆ. ಅಂದರೆ ಅಲ್ಲೇ ಕಳ್ಕೊಂಬಿಟ್ರು ಅನ್ನೋ ಥರ ಅದು. ಅವ್ರು ಸೋತರು, ಇವ್ರು ಗೆದ್ದರು. ಇದು ಪ್ರತಿ ಸಲ ಆಗುತ್ತೆ. ಸೊ ನಮ್ಮ ಒಂದು ಮಾತಿನ ಒಂದು ಇದು, ನಮ್ಮ ಮನಸ್ಥಿತಿ ಆಗೋವರೆಗೂ ಒಂದು ಸ್ಥಿಮಿತದಲ್ಲಿದ್ದರೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇದೊಂದು ಅವಕಾಶ ತೊಗೊಂಡು ನಾನು ಹೇಳ್ತಾ ಇದ್ದೀನಿ. ಸೂಪರ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಫೈನಲ್ ಮಾತೇನು ಅಂದರೆ, ನೆನ್ನೆ ಸಮೇತ ವಾಸುಕಿ ಸರ್ ಹೇಳಿದರು, ಹೆಂಗಿದ್ರು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಹಿಂದೆ ಹೆಂಗಿದ್ರು, ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ರು ಅಂತ. ಸೊ ಆ ಡಿಸಿಪ್ಲಿನ್ ಕಾಣಿಸ್ತಾ ಇತ್ತು, ಪ್ರೆಸ್ ಮೀಟಲ್ಲಿ ಸಮೇತ ಕಾಣಿಸ್ತಾ ಇತ್ತು. ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ತುಂಬ ಸೀರಿಯಸ್ ಆಗಿದ್ರು. ಅದೇ ಶ್ರೇಯಸ್ ಅಯ್ಯರ್ ಸ್ವಲ್ಪ ರಿಲ್ಯಾಕ್ಸ್ ಆದಾಗಿದ್ರು, ಯಾಕೆಂದರೆ ಹಿಂದೆ ಒಂದು ಕಪ್ ಗೆದ್ದವರು. ಸೊ ಅವ್ರಿಗೊಂಥರ ಕಾನ್ಫಿಡೆನ್ಸ್ ಇರುತ್ತೆ. ಮತ್ತು ಸೋತ ಫೈನಲ್ ಮಾತಲ್ಲಿ ಅವ್ರು ಹೇಳ್ತಾ ಇದ್ರು, ಮುಂದಿನ ಸಾರಿ ಗೆಲ್ತೀವಿ ಅಂತ. ಸೊ ಇದನ್ನು ಎಲ್ಲೋ ಒಂದು ಕಡೆ ಸ್ವಲ್ಪ ಓವರು ಅಂತ ಅನಿಸ್ಬಿಡುತ್ತೆ. ಅದೇ ಮ್ಯಾಚಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದ್ದು. ಸೊ ನೋಡಿದ್ವಿ, ಮ್ಯಾಚ್ ಎಂಜಾಯ್ ಮಾಡಿದ್ವಿ. ಇನ್ನು ವಿಕ್ಟ್ರಿ ಪರೇಡ್ಗೆ RCB ಬರ್ತಾ ಇದ್ದಾರೆ, ಅದನ್ನು 180ದಲ್ಲಿ ಕೂಡ ನೀವು ನೋಡ್ಬೋದು. ಸೊ ನೋಡೋಣ, ಮತ್ತಷ್ಟು ಅಪ್ಡೇಟ್ಸ್ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಥ್ಯಾಂಕ್ ಯು ಸರ್, ಇಷ್ಟೊಂದು ಮಾತಾಡಿದ್ದೆ. ಧನ್ಯವಾದಗಳು. ಥ್ಯಾಂಕ್ಸ್ ಟು ಆಲ್ ದ ವ್ಯೂವರ್ಸ್. ಪೂರ್ತಿ ಹೆಚ್ಚು ಕಮ್ಮಿ ಸುಮಾರು ಮ್ಯಾಚಸ್ ಈ ಸೀರೀಸಲ್ಲಿ ಮಾಡಿದ್ದೀವಿ. ಆ್ಯಂಡ್ ಎಲ್ಲರೂ ಏನಾದರೂ ಒಂದು ಬೇಕಂದರೆ ಈ ಸಲ ವರ್ಕ್ ಆಯಿತು. ನಾನು ಹೇಳಿದ್ನಲ್ಲ, ನಾವು ಈ ಸಲ ವರ್ಕ್ ಆಯಿತು. ಅಲ್ಲಿ ಯಾವುದೋ ನೋ ಬಾಲು ಕ್ಯಾಚ್ ಬಿಟ್ಟರೆ ನಾವು ಅದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದನ್ನು
ಅನಲೈಸ್ ಮಾಡೋಕ್ಕಾಗಲ್ಲ. ಈ ಸಲ ಎಲ್ಲನೂ ನಾವು ಹೆಚ್ಚು ಕಮ್ಮಿ ನಾವು ಏನು ಹೇಳಿದ್ವು ಹಾಗೆ ಆಯಿತು. ಸೊ ಯಾರಿಗಾದರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದೇ ಕ್ಯಾನ್ ಸಿ ದ ಅರ್ಲಿಯರ್ ಪ್ರೋಗ್ರಾಮ್ಸ್. ಎಸ್, ಖಂಡಿತ. ಯಾಕೆಂದರೆ ಈ ಗೆಲುವಿನ ಇಷ್ಟು ದಿನ ಮಾತಾಡಿದ್ದಕ್ಕೆ ಗೆಲುವು ಸಿಕ್ತಲ್ಲ, ಸೊ ನಮ್ಮ RCB ಗೆದ್ದಿದ್ದಕ್ಕೆ ಅದಕ್ಕೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸರ್. ಧನ್ಯವಾದ.